ನಮ್ಮೊಳಗ ನಾವು ವಿಚಾರ ಮಾಡ್ಬೇಕಿದನ್ನ. ಸದ್ರೂಪ ಅನೇಕಿಲ್ಲ, ಅದು ಒಂದೇ ಇರ್ತದೆ. ನಿನ್ನ ಭಾವನಾ ಮಾಯ, ಭಾವದ ತೋರಿಕೆಗೆನ ನೀ ಮಾಯ ಅನ್ನೋದು. ಎಲ್ಲ ಭಾವದ ಗದ್ದಲ ನೋಡು. ಭಾವ ಅಡಗಿದ್ರೆ ಏನಿರ್ತದೆ? ಮನಸ್ಸನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನನೇ ಬೇಕದು. ಪ್ರಾರಬ್ಧದಿಂದ ಆಗುವುದಿಲ್ಲ ಅದು, ಪ್ರಯತ್ನದಿಂದ ಆಗೈತೆ. ನಿರಂತರ ಪ್ರಯತ್ನದಿಂದ ಮನಸ್ಸನ್ನು ಹತೋಟಿ ಇಟ್ಕೊಳಿಕ್ಕೆ ಬರ್ತದೆ ನೋಡಿ. ಅಭ್ಯಾಸದ ಹೊರತಾಗಿ ಏನು ಮಾಡಿದ್ರು ಕೆಲಸ ಆಗೋದಿಲ್ಲ. ಸ್ವಂತ ಅನುಭವದ ಅದಲ್ಲ. ಸತತ ನಿತ್ಯ ಅದರ ಬಗ್ಗೆ, ಇರುವಿನ ಬಗ್ಗೆ ಕೇಳುವುದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು, ಇದಕ್ಕೆ ಸಾಧನೆ. ಮನಸ್ಸನ್ನು ವಿಚಾರದಿಂದ, ವಿಷಯದಿಂದ ಹಿಂದಕ್ಕೆ ಸರಿಸಲಿಕ್ಕೆ ಬರ್ತದೆ. ಹಠದಿಂದ ಅದು ಉಪಯೋಗ ಆಗುವುದಿಲ್ಲ. ತಿಳುವಳಿಕೆ ಕೊಟ್ಟ ಮನಸ್ಸಿಗೆ ಬುದ್ಧಿ ಹೇಳಿ ಅದರಿಂದ ಹಿಂದಕ್ಕೆ ಸರಿಸ್ಬೇಕು. ಅಂದ್ರೆ ಅದು ಶಾಶ್ವತವಾಗಿ ಆತ್ಮಭಾವದಲ್ಲಿ ಅದು ನೆಲೆಯಾಗಿ ನಿಲ್ತದೆ. ನೀ ನೋಡಿದಾಗ ಈ ಜಗತ್ತು ಕಾಣಿಸ್ತೈತಿ, ನೀ ನೋಡಲಿಲ್ಲ ಅಂದ್ರೆ ಇದೆಲ್ಲಿ ಕಾಣಿಸ್ತೈತಿ? ನಿನ್ನ ದೃಷ್ಟಿನ ಸೃಷ್ಟಿ. ನಿದ್ದೆ ಹೆಚ್ಚಾಗಿ ಎಲ್ಲೈತಿದೆ? ಎಚ್ಚರ ಆದ ಕೂಡಲೇ ನೀನು ನೋಡ್ತೀಯ ಅಂತ ಕಾಣ್ತೈತಿ. ನಿದ್ದೆ ಹೆಚ್ಚಾಗಿ ಇದಕ್ಕೆ ಅಸ್ತಿತ್ವ ಎಲ್ಲೈತಿ? ಅರು ಇರು ಆನಂದ ಅಂದ್ರು ಒಂದೇ, ಸಚ್ಚಿದಾನಂದ ಸಚ್ಚಿತ್ ಆನಂದ ಅಂದ್ರು ಒಂದೇ. ಸ್ವತಃ ನೀವು ವಿಚಾರ ಮಾಡ್ಬೇಕಿದ್ರು. ಸ್ವತಃ ವಿಚಾರ ಮಾಡೋಂಗೆ ಯಾವ ಪುಸ್ತಕನೂ ಬೇಕಾಗಿಲ್ಲ. ನಾವು ಯಾರು ಹೇಳಿದ್ದನ್ನು ನಂಬಕ್ಕೆ ಹೋಗ್ತೀವಿ, ನಮ್ಮ ಅನುಭವ ನಾವು ನಂಬಕ್ಕೆ ಹೋಗ್ಲಿವಿ. ನಿನ್ನೊಳಗೆ ಇದ್ದದ್ದನ್ನು ನೀ ತಿಳ್ಕೊಳ್ಳೋದು ಬಿಟ್ಟು ಎಷ್ಟಾದ್ರೂ ಇನ್ನೊಬ್ರು ಹೇಳಿದ್ದನ್ನು ಹೇಳ್ಕೊಂತ ವಾರ ನಿನಗೆ ಎಲ್ಲ ಬೇಳೆ ಕಳೀತಿ ಕೆಲಸ. ಆ ಪುಸ್ತಕದಾಗೈತಿ, ಈ ಪುಸ್ತಕದಾಗೈತಿ, ನಿನ್ನೊಳಗೈತಿ. ಒಪ್ಪ, ನಿನಗೆ ಬೇಕಾದದ್ದು ಪುಸ್ತಕದಾಗಿಲ್ಲ, ನಿನ್ನೊಳಗದ. ನೋಡ್ಕೊ, ನಿನ್ನೊಳಗುವುದು ಸತ್ಯ ಪದವು. ನೀ ನೋಡ್ಕೊಳಕ್ ಒಲ್ಲೆ, ನಿನ್ನಲ್ಲಿ ಇದ್ದದ್ದು ನಿನಗೆ ಅನುಭವ ಮಾಡ್ಕೊಳಕ್ ಆಗ್ಬಲ್ಲ. ಯಾರ ಏನಾರ ಹೇಳಿದ್ರೆ ನಮ್ಮ ನಿದ್ಯಾಗ ಹೇಳ್ಬೇಕಾರು. ಎಲ್ಲದಕ್ಕೂ ಮನಸ್ಸ ಕಾರಣ. ಮನಸ್ಸಿಂದ ಯಾವುದು ಹಚ್ಕೊಳ್ಳೋದಿಲ್ಲ. ಮನಸ್ಸಿದ್ದಾಗ ಹಚ್ಕೊಳ್ಳೋದು ನೀವು. ವೀತರಾಗ ಅಂದ್ರೆ ಯಾವುದೂ ರಾಗ ಇಲ್ದವ, ಎದರ ಮ್ಯಾಗೂ ಆಸಕ್ತಿ ಇಲ್ದವ, ಅವಾಗ ವೀತರಾಗಾಯ ನಮಃ ಅಂತಾರೆ. ಅಂಥವಾಗ ನಮಸ್ಕಾರ ಅಂತ. ವೀತರಾಗಾಯ ನಮಃ ಅಂತ ಜೈನರೊಳಗೆ ಅಂತಾರೆ. ನಾನು ಅನ್ನೋದು ಏನದ ಎಲ್ಲಕ್ಕಿಂತ ಮೊದಲಿನ ಮಂತ್ರ. ನಾನು ಅನ್ನೋದ್ರ ಮೂಲ ಅದು ಒಂದೇ ಅದು. ಸುಮ್ಮನೆ ಬೇರೆ ಬೇರೆ ಹಿಡ್ಕೊಂಡು ಕೂತ್ಬಿಟ್ಟೆ ನಾವು. ಎಲ್ಲರೂ ಮೊದಲಿಗೆ ಹೆಸರು ಹೇಳ್ಬೇಕಾರೆ ನಾನು ಅಂತ ಅಂತಿ. ಹೆಸರು ಇಡಕ್ಕಿಂತ ಮೊದಲೇ ನಾನು ಇಂಥವನು, ನಾನು ಇಂಥವಳು ಅಂತ. ನಾನು ಅಂದ ಇನ್ನೊಂದು ಜೋಡಿಸ್ತೀನಿ. ಅವ್ರ ಹೆಸರು ಇಡೋಕ್ಕಿಂತ ಮೊದಲು ನಾನು ಅನ್ನೋದು ಎಲ್ಲರದು ಒಂದೇ ಅದು. ಎಲ್ಲರೂ ನಾನಪ್ಪಗಳು. ನಾನು ಅನ್ನೋದು ಏನಿದೆ ಎಲ್ಲರದು ಮೊದಲನೇದು ಅದು. ಹೆಸರು. ಅದಕ್ಕೆ ಸದ್ವಸ್ತುವಿಗೇನ ಮೊದಲಿಗೆ ನಾನು ಅಂತ ಆಗಿದ್ದ ವಸ್ತುವಿಗೆ ಅನ್ಕೊಂಡದ್ದು. ಅದನ್ನು ಹೆಂಗೋ ಮರ್ತ ಈ ತೋರಿಕೆಗೆ ನಾನು ಅಂತ ಅನ್ಕೊಂತ. ಪುನಃ ಮರ್ತದ್ದನ್ನು ನೆನಪು ಮಾಡಿಕೊಂಡಾಗ ನೀನಾಗಿದ್ದಾಗ ನೀ ಆರಾಮಿರ್ತಿ ಅನ್ನೋದು ಹೊಳಿಬೇಕು ನಾವು. ಈ ತೋರು ಎಡಬಹುದು ನಾನು ಅಂತ ಅಜ್ಞಾನದೊಳಗೆ ಹಿಡ್ಕೊಂಡು ಕುಂತಿದ್ದೀನಿ. ಈ ತೋರಿದ್ದನ್ನು ಹಿಡ್ಕೊಂಡು ಕುಂತಾನೆ ಸುಮ್ಮನೆ. ಇದು ನಾನು ಅಂತ. ಇದು ನಾನು ಅನ್ನೋದು ಹೋಗ್ಬೇಕು ನೋಡಿ. ನಿಜವಾದ ನಾನು ಯಾರು ಅನ್ನೋದನ್ನ ನೆನಪಿಗೆ ತಗೊಂಡು. ಮನಸ್ಸು ನಿನ್ನಲ್ಲಿ ತೋರಿ ನಿನ್ನನ್ನು ಇಲ್ಲದಂಗೆ ಮಾಡ್ಬೇಕು. ಮನಸ್ಸಿನ ಮೂಲ ತಾನ ಅದಾನ. ನೀನಲ್ಲದನ್ನ ನೀನ ತಿಳ್ಕೊಳ್ಳೋದು ಮನಸ್ಸ. ಅನೇಕ ಕಲ್ಪನೆಗಳನ್ನು ಮಾಡ್ಕೊಂಡು ಇದ್ದ ವಸ್ತುವನ್ನು ನಾವು ಅನುಭವಕ್ಕೆ ಬರ್ದಂಗೆ ಮಾಡ್ಕೊಂಡು ಕುಂತೀವಿ. ಎಲ್ಲ ಮತಧರ್ಮಗಳೇನದಾವ ಅವಿವೇಕವನ್ನು ಕಳೆದೋಷಿಂದನೇ ಅದಾವ. ಒಂದಿಂದ ನಂದು ಬೇರೆ ನಿಂದು ಬೇರೆ ಅಂತ ಯಾಕೆ ಬಡ್ದಾಡ್ತೀರಿ? ಪುನಃ ನಿನ್ನ ಇರುವಿನ ಬಗ್ಗೆ,
ಇದ್ರ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಕೊಂತ ಇರ್ಬೇಕು ನೋಡ್ರಿ. ಅನಾತ್ಮ ವಿಚಾರಗಳ ಅರಿವಿಲ್ದ ಇರಬೇಕು. ಅಂದ್ರೆ ಈ ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೊಳ್ಳಬೇಕು ನಾವು. ಎಚ್ಚರಿಕೆ ಸಂಬಂಧದಿಂದ ಅನಾತ್ಮ ವಿಚಾರದ ಗಟ್ಟಿ ಹಾಕೊಂಡ್ಕೊಂಡಿರ್ತದೆ. ಎಚ್ಚರಿಕೆ ಸಂಕಟ ಅನ್ನೋದು ಹೊಳಿಬೇಕಾದ್ರೆ ಭಾಳ ಕಷ್ಟ ಅದ. ಇದು ಸಂಕಟ ಬಿಡಬೇಕಾದ್ರೆ ಇದನ್ನೆಲ್ಲ ಕೈ ಬಿಡಬೇಕ. ನೀವು ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೊಳ್ಬೇಕು. ದಿನನಿತ್ಯ ನಾವು ಆರಾಮಿನ ಭಾವದಾಗಿರ್ಬೇಕಂದ್ರೆ ಇದು ಸಂಬಂಧ ತಪ್ಪಿಸ್ಕೊಂಡೇ ಇರ್ತೇವೆ ನಾವು. ಆರಾಮಿದ್ನಪ್ಪ ಮರ ಅಂತ ಎಚ್ಚರಿಕೆ ಸಂಬಂಧ ತಪ್ಪಿದಾಗ ಸಂಬಂಧ ಹಚ್ಕೊಂಡೆ ಅಂದ್ರೆ ಆರಾಮ್ ಕಳ್ಕೋತೀನಿ. ಅಲ್ಲಿ ತಿಳಿಯಲೇ ಇರ್ತಿ, ಅಜ್ಞಾನದೊಳಗೆ ಅಡಿಗೆತಲ್ಲಿ ಇಲ್ಲಿ ತಿಳಿದವಳಿಕೆಯಿಂದ ಇದು ನಾವು ಇರ್ಬೇಕಾಗೈತಿ, ಅರಿತು ಇರ್ಬೇಕಾಗೈತಿ. ಇದು ಸಂಬಂಧ ತಪ್ಪಿಸ್ಕೊಂಡ್ರಿ ಪ್ರಜ್ಞಾನಮಂ ಆನಂದಂ ಬ್ರಹ್ಮ ಅಂದ್ರೆ ಅಜ್ಞಾನಂ ಆನಂದಂ ಬ್ರಹ್ಮ ಅಂದಿಲ್ಲ, ಅರಿವು ಸಹಿತ ಆನಂದದ ಸ್ಥಿತಿಯನ್ನು ನಾವು ಹೊಂದಬೇಕಾಗಿ. ಜ್ಞಾನದಿಂದ ಅರಿವಿನ ಮೂಲಕ ಎದುರಿಗೆ ಕಾಣುವಂಥ ಜಗತ್ತಿನ ನಿವೃತ್ತಿ, ಅದಕ್ಕೆ ತೂರ್ಯಪದ ಸಮಾಧಿ ಅಂತ. ಜ್ಞಾನದಿಂದ ಅಂದ್ರೆ ತಿಳಿಯುಲ್ಲೇ ನಾವು ಆರಾಮ, ಎಲ್ಲರಿಗೂ ಸ್ವಾಭಾವಿಕವಾಗಿ ಬರ್ತೈತೆ ನಿದ್ದೆ. ಅದು ತಾತ್ಪೂರ್ತಿಕ, ಅದು ಶಾಶ್ವತ ಪರಿಹಾರ ಅಲ್ಲ. ಶಾಶ್ವತವಾಗಿ ನಾವು ಇದರಿಂದ ಬಿಡುಗಡೆ ಹೊಂದಬೇಕು ಅನ್ನುವಂಗಿದ್ರೆ ಅರ್ಥ ಆನಂದದ ಆಕಾರ ಆಗಿ ಉಳಿಬೇಕು ನಮ್ಮ ವೃತ್ತಿ. ತಿಳುವಳಿಕೆಯಿಂದ ಅಭ್ಯಾಸ ಮಾಡಿದಾಗ ಬರ್ತೈತಿ. ಸತತ ಅಭ್ಯಾಸ ಮಾಡಿದಾಗ ಆ ಜ್ಞಾನ ಸಮಾಧಿ ಅನುಭವವನ್ನು ಮಾಡ್ಕೊಳಿಕ್ಕೆ ಸಾಧ್ಯ. ಅಭ್ಯಾಸ ಮಾಡಿದವ್ರು ಖಾತ್ರಿ ಮಾಡಿಕೊಂಡು ಅದನ್ನು ಹೊಂದಬಹುದು. ಪ್ರತಿಯೊಬ್ಬರಿಗೂ ಬರ್ತೈತೆ ಅದು. ನಿರಂತರ ಎಡೆಬಿಡದೆ ಹಗಲಿರುಳೆನ್ನದೆ ತನ್ನ ಇರುವಿನ ಬಗ್ಗೆ ಕೇಳೋದು ಹೇಳೋದು ಮಾಡ್ಕೊತ ಇದ್ದಾಗ ಅದು ಅನುಭವ ಬರ್ತದೆ. ಮರೇ ನಾವು ಅಲ್ಲದ್ರ ಬಗ್ಗೆ ಜಗತ್ತಿನ ಸುದ್ದಿಯಾಗ ಕಾಲ ಕಳೆದ್ರೆ ಎಂದು ಹೊಳಿಬೇಕು ನಾವು. ಎಡೆಬಿಡದೆ ತನ್ನ ತಾನು ಎಡೆಬಿಡದೆ ಆರೈಯಲು ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖವ ಅಂದರೆ. ಎಡೆಬಿಡದೆ ಮಾಡೋರು ಯಾರು? ನಮ್ಮ ಬಗ್ಗೆ, ನಮ್ಮ ನಿಜವಾದ ಇರುವಿನ ಬಗ್ಗೆ ಅನುಭವಗಳ ಮುಖಾಂತರ ಅದನ್ನು ಕೇಳುವುದು, ಅದು ಒಂದು ದೊಡ್ಡ ಸಾಧನ. ಶ್ರವಣ ಆದಾದಂಗೆ ಮನನ ಕೇಳಿಸ್ತದೆ, ಮನನ ಆದಾದಂಗೆ ನಿಧಿಧ್ಯಾಸನ ಗಟ್ಟಿ ಆದಾಗ ಅದು ಅನುಭವ ಬರ್ತದೆ. ನಮ್ಮ ಇರುವಿನ ಅನುಭವ ನಮಗೆ ಆಗ್ತೈತಿ. ಬಿಟ್ಟು ಬಿಡದ ಇದ್ರೆ ಅಭ್ಯಾಸ ನಡಿಬೇಕು ನೋಡ್ರಿ. ಅನಾತ್ಮದ ಅರಿವು ಇಲ್ಲದ ಇರಾಕ್ ಕಲಿಬೇಕು. ಎಚ್ಚರಿಕೆ ವ್ಯವಹಾರಿ ಸಂಕಟ ಅನ್ನೋದು ಹೊಳಿಬೇಕಾದ್ರೆ ವಿಚಾರಣೆ ಮಾಡ್ಬೇಕು ನಾವು. ವಿವೇಕಕ್ಕೆ ಮುಖ ಕೊಡಲಿಲ್ಲ ಅಂದ್ರೆ ಇದ ಸ್ವರೂಪ ಅಂತ ಅನಿಸ್ತದೆ. ವಿಚಾರದಿಂದ ಇದರ ಸಂಬಂಧ ತಪ್ಪಿಸ್ಕೊಂಡು ನೀ ಕಾಯಿ ಆರಾಮಿನ ಭಾವದಾಗ ಇರಾಕ್ ಬರ್ತೈತಿ. ಮನುಷ್ಯನಿಗೆ ನಾ ಸಂಕಟದಾಗ ಹೊಳ್ಳಾಡ್ತೇನೆ ಅನ್ನೋದು ಹೊಳಿಬಾರ್ದು. ಎಲ್ಲರಿಗೂ ಏನು ಬೇಕಾಗೈತಿ ಅದನ್ನು ಕಲಿಸೋದು ಬಿಟ್ಕೊಟ್ಟು ಮತ್ತೇನು ಕಲಿಸೋರು ನೀವು? ಎಲ್ಲರಿಗೂ ಬೇಕಾಗಿದ್ದು ಸುಖ ಶಾಂತಿ ಬೇಕಾಗೈತಿ. ಅದ್ರ ಬಗ್ಗೆ ನೆನಪು ಮಾಡಿಕೊಡೋರು ಯಾರ್ದಾರ? ನಿಜವಾದ ಸುಖದ ಬಗ್ಗೆ ಅದನ್ನು ಅನುಭವ ತಂದು ಕೊಡೋರು ಯಾರ್ದಾರ? ಎಲ್ಲರೂ ಈ ತೋರ್ಕಿ ಬಗ್ಗೆ ಕಲಿಸೋರ್ದಾರ. ಎಷ್ಟು ಕಲ್ತರ ಏನಾಗಬೇಕಾಗೈತಿ? ಸಮಾಧಾನ ಶಾಂತಿ ಸಿಕ್ಕೈತೆ ನೋಡ್ಕೊಂಡು ನೀನು. ಯಾವಾಗಲೂ ಇದ್ದದ್ದು ಯಾವುದೈತಿ ಅದು ಸುಖರೂಪ ಐತಿ. ಇದು ತೂರೆಡಗುವಂಥ ತೋರಿಕೆ ವಸ್ತುಗಳು ಯಾವಾಗಲೂ ಇದ್ದದ್ದು ಅಲ್ಲ, ತೂರೆಡಗ್ತಾವೆ. ಅದ್ರ ಬಗ್ಗೆ ನೀ ಎಷ್ಟೇ ತಿಳುವಳಿಕೆ ಮಾಡಿಕೊಂಡು ನಿನಗೆ ನೆಮ್ಮದಿ ಸಿಗುವುದನ್ನಿಲ್ಲ. ಯಾವಾಗಲೂ ಇದ್ದದ್ದು ಯಾವುದೈತಿ ಅದ ನಿನ್ನ ಸ್ವರೂಪ. ಅದಕ್ಕೆ ನಿನ್ನ ಬಗ್ಗೆ ಅಭ್ಯಾಸ ಮಾಡೋದು, ಹೇಳೋದು ಕೇಳೋದು ಅಭ್ಯಾಸ ಮಾಡ್ಕೊಂತ ಇದ್ದಾಗ ನಿನಗೆ ನೆಮ್ಮದಿ ಇರ್ತದೆ ನೋಡಿ. ಅದನ್ನು ನಾವು ಮಾಡಕ್ಕೆ ತಯಾರಿಲ್ಲ. ಭಿಕ್ಷಾಟನೆ ಮಾಡ್ಕೊಂಡು ತಿಂದಾಗ ಈ ವಿದ್ಯೆ ಹತ್ತತೇನೆ. ತಿರ್ಕೊಂಡು ಬಾ ಕರ್ಕೊಂಡು ತಿನ್ನ ಅಂದ್ರೆ ಇದು ತೀದೈತಿ ಅಂದ್ರೆ ಎದೆದ್ರಾಗ ಸುಖ ಬುದ್ಧಿ ಐತಿ ಅದ್ರ ನೆನವನಾಗ ಇರ್ತಾರೆ ಎಲ್ಲರು. ಅದ್ರಾಗ ಸುಖ ಸಿಗ್ತೈತೋ ಇಲ್ಲೋ ಅನ್ನೋದ್ರ ವಿಚಾರನ ಮಾಡೋದಲ್ಲ. ಅಲ್ಲಿ ಇಲ್ಲಿ ಯಾಕೆ ತಿರುಗ್ತಿ? ನಿಮ್ಮ ಮನ್ಯಾಗ ನೀ ಇದನ್ನು ಹೊಂದು ಕೆಲಸದು ಎಲ್ಲಿ ಹೋಗ್ಬೇಕಾಗಿಲ್ಲ. ನಿನ್ನನ್ನು ನೀ ತಿಳ್ಕೊಬೇಕಾತಂದ್ರೆ ಅನ್ಯದ ಕಡೆ ಹೆಣಿಕೆ ಹಾಕೋ ಕೆಲಸ ಇಲ್ಲ. ಸುಮ್ಮನೆ ನಿನ್ನೊಳಗೆ ನೀನು ನೋಡ್ಕೋಬೇಕು. ಸುಖ ಬೇಕಾಗಿತ್ತಂದ್ರೆ ಅನ್ಯದ ಕಡೆ ಹೆಣಿಕೆ ಹಾಕೋ ಕೆಲಸ ಏನೈತಿ?
ಮನಸ್ಸಿನ ಹರಿದಾಟ ಬಂದಾದಾಗ ಸುಮ್ಮನೆ ಇದ್ದಾಗ ಪ್ರತಿಯೊಬ್ಬರಿಗೂ ತನ್ನೊಳಗೆ ಅನುಭವ ಬರ್ತದೆ. ಸುಮ್ಮನೆ ಇರಾಕ ಕಲಿಬೇಕು ನೋಡ್ರಿ. ಸುಮ್ಮನೆ ಇರಾಕ ಕಲಿಯಾಕೆ ಏನು ಮಾಡ್ಬೇಕಂದ್ರೆ ಸುಮ್ಮನೆ ಇರೋದ ಮಾಡ್ಬೇಕು. ಏನಾರ ಮಾಡೋದಂದ್ರೆ ಸುಮ್ಮನೆ ಇರುವುದಲ್ಲ. ಅಲ್ಲ, ಸುಮ್ಮನೆ ಇರೋದು ಎಲ್ಲರಿಗೂ ಗೊತ್ತೈತೇನೋ ಇಲ್ಲ? ಸುಮ್ಮನೆ ಇರೋದು ಗೊತ್ತಿಲ್ಲದವ್ರು ಯಾರ್ದಾರ ಹೇಳ್ರಿ? ಹುಡುಗರು ಸಹಿತ ಹುಡುಗರೇ ಸುಮ್ಮನೆ ಅಂದ್ರೆ ಸುಮ್ಮನೆ ಇರೋದು ಹೆಂಗಂತ ಯಾರೂ ಪ್ರಶ್ನೆ ಮಾಡೋದಿಲ್ಲ. ಮನಸ್ಸು ಸುಮ್ಮನೆ ಇದ್ರೆ ಇದು ಅನುಭವ ಬರ್ತದೆ. ಸುಮ್ಮನೆ ಇರಾಕ ಕಲಿಬೇಕಲ್ಲ. ವಾಸನಾ ನಾಶ ಆದಾಗ ಬರ್ತದೆ ಸುಮ್ಮನೆ ಇರಾಕ. ಒಳಗೆ ವಾಸನಾ ವಿಷಯದಿಂದ ಸುಖ ಸಿಗ್ತೈತೆ ಅನ್ನೋ ವಾಸನ ಸುಮ್ಮನೆ ಕುಂಡ್ರು ಬಿಡ್ತಾರೆ. ಸುಮ್ಮನೆ ಇರೋದು ಕಲಿಬಿಟ್ಟು ಶಾಸ್ತ್ರ ಕಲಿತಾನಂತ. ಶಾಸ್ತ್ರ ಕಲ್ತೇನು ಮಾಡವ? ಶಾಸ್ತ್ರ ಕಲ್ತ ದಡ್ಡ ಆದ್ಮಿ. ಹೌದಿಲ್ಲ? ಶಾಸ್ತ್ರ ಏನು ಹೇಳ್ತೈತಿ? ಸುಮ್ಮನೆ ಇರಂತ ಹೇಳ್ತೈತಿಲ್ಲ? ಸುಮ್ಮನಿರು ಮನವೇ ಸುಮ್ಮನಿರು, ಸುಮ್ಮನಿದ್ದರೆ ನೀನೇ ಬ್ರಹ್ಮನಿರುವೆ ಅಂತ ಶಾಸ್ತ್ರ ಹೇಳ್ತೈತಿ. ಅದು ಸುಮ್ಮನೆ ಇರು ಅಂತ ಹೇಳ್ತೈತಿ. ಹಂಗಾರೆ ಅವ್ರು ಹೇಳೋದು ನಿನಗೆ ಮೊದಲೇ ಗೊತ್ತೈತಲ್ಲ. ಶಾಸ್ತ್ರ ಹೇಳಿದ ಮ್ಯಾಗ ಗೊತ್ತಾಗೈತೆ. ನೀನು ಸುಮ್ಮನೆ ಇರೋದು ಮೊದಲೇ ಗೊತ್ತೈತೆ? ಗೊತ್ತೈತಿಲ್ಲ ಮೊದಲೇ ಸುಮ್ಮನೆ ಇರೋದು. ಹಂಗಾರೆ ಶಾಸ್ತ್ರ ಕೇಳಕ್ಕೆ ಹೋಗಿದ್ದಿ? ಮತ್ತು ಬೇರೆ ಏನೇನೋ ನೆನಪು ಮಾಡ್ಕೊತ ಕುಂದಿರ್ತೀವಿ. ಶಬ್ದ ಗದ್ದಲ ಹಚ್ಕೊಂಡ್ಕಾರ. ಸುಮ್ಮನೆ ಇರೋಕೆ ಇವೆಲ್ಲ ಎದಕ್ಕೆ ಬೇಕಾಗ್ಯಾವು? ಭಾಳಷ್ಟು ಶಬ್ದ ಮಾತಾಡೋದು ಬೇಕಾಗಿದ್ದೇನೆ? ಭಾಳ ಶಬ್ದ ಗದ್ದಲ ಬಿದ್ದು ಸುಮ್ಮನೆ ಇರೋಕ್ಕಾಗೈತೇನೆ? ಹಂಗೆ ಒಡ 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 ಬಂದ್ ಮಾಡಿದ. ಹೌದಿಲ್ಲ? ಶಬ್ದಗಳ ಆಟ ಬಂದ್ ಮಾಡಿದ. ಡಂಬರ್ ಆಟವನ್ನು ಸಾಕು ಮಾಡಿರಿ ಅಂದ. ಸುಮ್ಮನೆ ಇರಬೇಕಾದ. ನಿದ್ದೆ ಬಂದಾಗ ಮಾತಾಡ್ತೇನೆ. ನಿದ್ದೆ ಬಗ್ಗೆ ಮಾತಾಡ್ಕೊಂತ ನಿದ್ದೆ ಹತ್ತತ್ತ ನಿನಗೆ? ಯಾಕೆ ಒಡ ಹೆಚ್ಚಿ ಸುಮ್ಮನೆ ಕೊಂಡ್ರು ನಿದ್ದೆ ಟೈಮ್ನಾಗ ನಿಂತಿರ್ತಾರೆ. ಯಾಕ್ರಿ? ಅವಾಗ ಸುಮ್ಮನೆ ಆ ಸೂತ್ರ ಹತ್ಬೇಕಲ್ಲ ನಾವು. ಸುಮ್ಮನೆ ಉಳ್ಕೊಳಪ್ಪ. ಅದಕ್ಕೆ ಧ್ಯಾನಕ್ಕೆ ಕೊಡ್ಬೇಕಾದ್ರೆ ಎಲ್ಲ ಗದ್ದಲ ಕೈ ಬಿಡ್ಬೇಕು. ಆಲೋಚನೆಗಳಿಗೆ ಕಲ್ಪನೆಗಳಿಗೆ ಅವಕಾಶ ಕೊಡ್ದಂಗೆ ಸುಮ್ಮನೆ ಇದ್ದಾಗ ಆ ಸೂತ್ರವನ್ನು ಅನುಭವಿಸಲಿಕ್ಕೆ ಬರ್ತದೆ. ಇದನ್ನು ನಾವು ಅಭ್ಯಾಸ ಮಾಡಬೇಕು. ಹೆಚ್ಚು ಹೆಚ್ಚು ನಾವು ಆ ಕಲ್ಪನಾರಹಿತ ಇರುವಿನ ಅನುಸಂಧಾನದೊಳಗೆ ತೊಡಗುವ ಪ್ರಯತ್ನವನ್ನು ಮಾಡಬೇಕು. ನೀ ಏನೂ ಮಾಡೋದು ಅವಶ್ಯಕತೆ ಇಲ್ಲ. ಸುಖ ಎದುರಾಗಿ ಸಿಗ್ತೈತೆ ಅನ್ನೋದು ವಿಚಾರ ಮಾಡಬೇಕು. ಇಲ್ಲೇ ತಿರುಗಿದೆಲ್ಲ ಸಿಗ್ತೇನೆ ಹಂಗಾರಂದ್ರೆ ಸಿಗ್ತೈತೆ ಅಂತ ಎಲ್ಲದರಾಗೂ ಅಡ್ಡಾಡಿದೆ. ಏನಾಯ್ತು ಅದ್ರ ಪರಿಣಾಮ ನೀವೇ ನೋಡ್ಕೊಳ್ಳಿ. ನೀ ಸ್ವತಃ ವಿಚಾರ ಮಾಡ್ಬೇಕಿದೆ. ಹೊರಗೆ ಎಲ್ಲಿ ಹುಡುಕಿದ್ರೂ ನಿನಗದು ಸಿಗುವುದಿಲ್ಲ ನಿನ್ನನ್ನು ಬಿಟ್ಟು. ಪುನಃ ತಿರುಗಿ ನಿನ್ನಲ್ಲೇನೆ ನೀನು ವಿಶ್ರಾಂತಿಯನ್ನು ಹೊಂದೋದು. ಮೊದಲ ಹೋಗೋದು ಬಿಟ್ಟು ನಿನ್ನೊಳಗೆ ನೀನು ನೋಡ್ಕೊಂಡಿದ್ರೆ ಹೆಂಗಾಕಿತ್ತು? ಕಡಿಕೆಲ್ಲ ಬೇಸರಾಗಿ ಹಿಂತಿರುಗಿ ಮತ್ತೆ ನಿನ್ನೊಳಗೆ ಮನಸ್ಸನ್ನು ನಿಂತಾಗ ಅವಾಗ ಆನಂದ ಅನುಭವ ಬರ್ತದೆ. ಎಣ್ಣೆದವ್ರಿಗೆ ತೊಂದರೆ ಕೊಟ್ಟರೆ ಎಣ್ಣೆದವ್ರು ನಿನಗೆ ತೊಂದರೆ ಕೊಟ್ಟರೆ ನಿನಗೇನು ಅನಿಸ್ಬಾರ್ದು. ಅಂದ್ರೆ ನೀ ಎಣ್ಣೆದವ್ರಿಗೆ ತೊಂದರೆ ಕೊಡಕ್ಕೆ ಅಡ್ಡಿ ಇಲ್ಲ. ನಿಮ್ಮನ್ನು ಕೊಂದ್ರೆ ನಿಮಗೇನು ಅನಿಸ್ಬಾರ್ದು ನೋಡು. ಅಂದ್ರೆ ನೀವು ಎಣ್ಣೆದವ್ರು ಕೊಲ್ಲಕ್ಕೆ ಅಡ್ಡಿ ಇಲ್ಲ. ಹೌದಿಲ್ಲ? ತೊಂದರೆ ನೋವಾಕತಿಲ್ಲ ಅವ್ರಿಗೆ ಇನ್ನೊಬ್ಬರಿಗೆ. ಅಂದ್ರೆ ನೀ ಇನ್ನೊಬ್ಬರಿಗೆ ಮಾಡಕ್ಕೆ ಹೋಗ್ಬೇಡ. ನಿನಗೆ ಯಾವುದು ಬೇಡ ನೀ ಇನ್ನೊಬ್ಬರಿಗೆ ಅದನ್ನು ಮಾಡಕ್ಕೆ ಹೋಗ್ಬೇಡ. ಬರೀ ನಾಲಿಗೆ ತುದಿಯಿಂದ ನಾನು ಮುಕ್ತದೇನೆಂದ್ರೆ ಪ್ರಯೋಜನ ಏನು? ಕೃತಿ ಒಳಗೆ ಅಳವಡಬೇಕಿಲ್ಲೋ? ಬಾಕಿ ಸಂಸ್ಕಾರವನ್ನೆಲ್ಲ ಕಡೆಗಿಟ್ಟು ಕೇವಲ ನಿನ್ನ ಸ್ವರೂಪ ಚಿಂತನದೊಳಗೆ ಉಳ್ಕೊಳ್ಳೋ ಪ್ರಯತ್ನವನ್ನು ಮಾಡು. ಈ ಮಾರ್ಗ ಏನದ ಎಲ್ಲರಿಗೂ ಉಪಯೋಗ ಬರುವಂಥದ್ದು. ಇದು ಸೇವಾ ಅಲ್ಲನ. ಇದು ತನ್ನ ಸ್ವರೂಪ ಜ್ಞಾನ ಯಾವ ಮಾಡ್ಕೋತಾನ ಅವನ ಜಗತ್ತಿನ ಶ್ರೇಷ್ಠ ಕಲ್ಯಾಣಕರ್ತ. ಅವನಿಂದ ಜಗತ್ತಿಗೆ ಕಲ್ಯಾಣಕೈತಿ. ತನಗೂ ಹಿತ, ಇನ್ನೊಬ್ಬರಿಗೂ ಹಿತ. ಅಂಥ ಮಾರ್ಗ ಹಿಡಿಬೇಕು. ತನಗೆ ಹಿತ ಆಗುವಂಥದ್ದು, ಇನ್ನೊಬ್ಬರಿಗೆ ಕೆಡಕಾಗದಂಥ ಮಾರ್ಗ ಯಾವುದು ಅಂದರೆ ಇದು ವೇದಾಂತದ ಚಿಂತನೆ, ಆತ್ಮಚಿಂತನದ ಅಭ್ಯಾಸದಾಗ ತೊಡಗಬೇಕು ನಾವು. ಅದನ್ನು ಬಿಟ್ಕೊಟ್ಟು ಅನಾತ್ಮ ಚಿಂತನೆ ತೊಡಗಿದ ನಿನಗೂ ಲಾಭ ಇಲ್ಲ, ಇನ್ನೊಬ್ಬರಿಗೆ ಇರಲಿಲ್ಲ. ಹೌದು, ಇನ್ನೊಬ್ಬರ ಸಮಾಧಾನ ಕೆಡಿಸ್ತೀನಿ, ನಿನ್ನ ಸಮಾಧಾನ ಕೆಡಿಸ್ಬೋದು. ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡ್ಕೊತ ಕೂತಿ ಅಂದರೆ
ಅದಕ್ಕೆ ಅದನ್ನು ಮಾಡಬಾರ್ದು ಅಂತ ವೇದಗಳು ಸಾರ್ತವೆ. ನೆಮ್ಮದಿ ಬೇಕಾಗಿತ್ತಂದ್ರೆ ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿ. ನಿನಗೂ ಹಿತ, ಇನ್ನೊಬ್ಬರಿಗೆ ಹಿತ ಆಗ್ತದೆ. ಏನು ಯಾವಾಗಲೂ ಸ್ವರೂಪದ ಅಭ್ಯಾಸದಾಗ ತೊಡಗಿದವನೇನು ಜಗತ್ತಿಗೆ ಕಲ್ಯಾಣ ಆಕೈತಿ. ಅವನಷ್ಟು ಕಲ್ಯಾಣ ಜಗತ್ತಿಗೆ ಯಾರಿಂದನೂ ಆಗೋದಿಲ್ಲ. ಏನು ಈ ತೋರಿಕೆ ಒಳಗೆ ನೀವು ಏನು ಮಾಡೋದದ? ಏನೂ ಮಾಡೋ ಅವಶ್ಯಕತೆ ಇಲ್ಲ. ಬ್ರಹ್ಮನಿಷ್ಠ ಕೊಟ್ಟು ಬಿಟ್ಕೊಟ್ಟು ಅದನ್ನು ಮಾಡ್ತೇನೆ, ಅದನ್ನು ಕಲಿತೇನೆ, ಇದನ್ನು ಕಲಿತೇನೆ ಅಂತ ಹೋಗೋದು ಪಾಪ ಹೆಚ್ಚಾಗಿ ಹೋಗೋದು ನೀವು. ಸುಮ್ಮನೆ ಇರೋಕೆ ಏನು ಮಾಡೋದು ಬೇಕಾಗಿಲ್ಲ. ಸುಮ್ಮನೆ ಇರೋಕೆ ಹಾಡೋದು ಬಾರಿಸೋದು ಬೇಕಾಗೈತೇನೆ. ಶಿವಾನಂದರು ಇದನ್ನ ಕಲಿಸಿದ್ರೆ ನಿಮ್ಗೆ? ವಿಷಯ ದಶೆಯಿಂದ ಮಂದಿ ಕೂಡ ಬಡದಾಡವ್ರಿಗೆ ಶಿವಾನಂದ್ರ ಮಂದಿ ತಂದವ್ರು ಹೆಂಗೆ ಅನ್ಬೇಕು ಹೇಳ್ರಿ? ಯೋಗಿ ಕುಲದವ್ರು ಯೋಗದ ಕೆಲಸದಾಗ ತೊಡಬೇಕಿಲ್ಲ. ಯೋಗ ಅಂದ್ರೆ ಸುಖದೊಡನೆ ಸಮರಸ ಆಗೋದು. ಕೈಕಾಲು ಮಡಚ್ಕೊಂಡು ಮೂಡ್ಲೋಗರಿಗತ್ತೆ ಮುಸು ಮಾಡ್ಕೊತ ಕೊಡೋದು ಯೋಗ ಅಲ್ಲ. ಯೋಗ ಅಂದ್ರೆ ಚಿತ್ತವೃತ್ತಿ ನಿರೋಧಸ್ತು ಯೋಗ ಅಂದ್ರೆ. ಚಿತ್ತವೃತ್ತಿ ನಿರೋಧ ವಿವೇಕದಿಂದ ಆಕೈತಿ. ಹಠದಿಂದ ನೀ ಏನು ಮಾಡಿದ್ರು ಅದು ಶಾಶ್ವತವಾಗಿ ನಿಲ್ಲೋದಿಲ್ಲ. ಮನುಷ್ಯನ ಹರಿದಾಟ. ಏನು ವಾಸನೆಗಳನ್ನು ಪೂರ್ಣ ನಾಶ ಮಾಡಿಕೊಂಡಾಗ ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೊಳಿಕ್ಕೆ ಬರ್ತದೆ ನೋಡಿ. ಒಳಗೆ ವಾಸನ ಇಟ್ಕೊಂಡು ನೀ ಯಾವ ಸಾಧನ ಮಾಡಿರೋ ಆ ಯೋಗ ಮಾಡಿರೋ ಎಲ್ಲ ವ್ಯರ್ಥ. ಮನಸ್ಸು ನಿಲ್ಲೋದನ್ನ ನಿಲ್ಲೋದು. ತನಗೆ ಬೇಕಾದದ್ದು ಸಿಗೋ ಮಟ್ಟ ಮನುಷ್ಯನ ಏನು ಬೇಕಾದ ಮಾಡಿರೋ ನಿಲ್ಲೋದು. ಇಂಥಲ್ಲೇ ಐತಿ ಅನ್ನೋದು ಅದು ಮನಸ್ಸಿಗೆ ಮನದಟ್ಟು ಮಾಡಿಕೊಡ್ಬೇಕು ನೋಡ್ರಿ. ಅದ್ರಿಗೆ ಅಭ್ಯಾಸ ಮಾಡಿ ಅದನ್ನು ಅನುಭವಕ್ಕೆ ತಂದುಕೊಡ್ಬೇಕು. ಅಂತರಂಗದಲ್ಲಿ ಅನುಭವ ಬರ್ತದೆ ಹೊರತು ಬಹಿರಂಗದಲ್ಲಿ ಇಲ್ಲ ಅಂದ್ರೆ. ಹೊರಗೆ ಹೋಗದಂಗೆ ಮನಸ್ಸನ್ನು ಎಚ್ಚರದಿಂದ ಕಾಯ್ಬೇಕದ. ಮಂಗ್ಯನಂಥ ಮನಸ್ಸನ್ನು ವಿವೇಕ ಅನ್ನುವಂಥ ಕಾವಲುಗಾರನನ್ನು ಬೆನ್ನು ಹಚ್ಬೇಕು ಯಾವಾಗಲೂ. ಯಾಕೆ ಹೊಕ್ಕಿ ಮನಸ್ಸು ಅದ್ರಾಗ ಏನೈತಿ? ಅದ್ರಾಗ ಸರಿ ಇಲ್ಲ. ಸುಡ ಬೇಳೆ ಕಡಿತಿ ಅದ್ರಾಗ. ಆಯುಷ್ಯ ಭಾಳಿಲ್ಲ. ಹೊರಗೆ ಹೋಗಬೇಡ, ಅದ್ರಾಗ ದನಿ ಬೇಡ. ಸುಳ್ಳಂತ ಮನಸ್ಸಿಗೆ ಎಚ್ಚರ ಮಾಡಿ ಮತ್ತು ಒಳಗೆ ಅದನ್ನು ಅನುಸಂಧಾನ ಸುಮ್ಮನೆ ಇರಕ್ಕೆ ಹಚ್ಬೇಕು ಮನಸ್ಸನ್ನು. ಏನೂ ಮಾಡಲೇ ಇದ್ದಾಗ ಆರಾಮ ಗೊತ್ತಾಗೈತೆ, ಏನಾರು ಮಾಡಿದಾಗ ಆನಂದ ಗೊತ್ತಾಗೈತೆ ನೀವು. ಮತ್ತು ಈಗೇನು ಮಾಡಿ ಆನಂದ ಹೊಂದಬೇಕಂತಿ? ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಪ್ರತಿಯೊಬ್ಬರು ನಾವು ಆರಾಮಿದ್ವಿ ಅಂತ ಹೇಳ್ತೀವಿ. ಏನಾರು ಮಾಡಿದ್ದೇನೆ ಅಲ್ಲಿ ನಿದ್ದೆ ಹತ್ತಿದಾಗ ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಗ ಏನೂ ಮಾಡಲಿಲ್ಲ. ಇನ್ನು ಕಾಯಂ ಆರಾಮ ಇರ್ಬೇಕಂದ್ರೆ ಏನಾರು ಮಾಡೋ ಕೆಲಸ ಏನೈತಿ? ಅದಕ್ಕೆ ಮಹಾತ್ಮರು ಏನು ಮಾಡಲೇ ಇದ್ದಾಗ ನಿನಗಣು ಸುಮ್ಮನಿರು ಮನವೇ, ಸುಮ್ಮನಿರು. ಸುಮ್ಮನಿದ್ದರೆ ನೀನೇ ಬ್ರಹ್ಮನಿರುವೆ ಅಂತ. ಸುಮ್ಮನಿದ್ದೇನೆಂಬ ಹಮ್ಮನಳಿದು ಸುಮ್ಮನಿರು ಅಂತ. ಸುಮ್ಮನೆ ಇರಾಕೆ ಏನೂ ಮಾಡೋದು ಬೇಕಾಗಿಲ್ಲ. ಸುಮ್ಮನೆ ಇರೋದು ಮಾಡೋದು. ಅದ ಕಠಿಣ ಆಗೈತಿ ನಮ್ಗೆ. ಸುಮ್ಮನೆ ಇರೋದು ಕಠಿಣ ಆಗೈತಿ. ಏನಾರು ಮಾಡೋದು ಹಗರಾಗೈತಿ. ಯಾಕೆ ಏನಾರು ಮಾಡುವ ಅಭ್ಯಾಸ ರೂಢಿ ಆಗಿಬಿಟ್ಟೈತಿ. ಸುಮ್ಮನೆ ಇರುವ ಅಭ್ಯಾಸ ಇಲ್ಲದಂಗೆ ಆಗೈತಿ. ಅದನ್ನು ಕಲಿಸ್ಬೇಕು ನಾವು. ಸುಮ್ಮನಿದ್ದರೆ ನೀನೇ ಬ್ರಹ್ಮನ. ಒಂದು ನಿಮಿಷಾರ್ಧವಾಗಲಿ ನಿಮ್ಮ ನೆನಹು ನಿಂದೋರೆ. ನಿಮ್ಮ ನೆನವನಾಗಿ ನೀವಿದ್ರೆ ಆರಾಮ ಇರ್ತೀರಿ. ಅರ್ಧ ನಿಮಿಷ ನಿಂದ್ರಾಕ ಒಂದು ಮನಸ್ಸು ಓಡಾಡ್ತೈತಿ ಎಲ್ಲ. ಅದನ್ನು ಮಾಡಿನೇ ಇದನ್ನು ಮಾಡಿನೇ ಅಂತ ಸುಳ್ಳು ಬೇಳೆ ಕಡಿತಿಲ್ಲ. ನಿನ್ನ ಜೀವನ ಎಲ್ಲ ವ್ಯರ್ಥ ಆಗ್ತದೆ. ಕಲ್ಪನಾದ ಕಾಟ ಹೆಚ್ಚ. ಕಣ್ಣು ಮುಚ್ಚಿರ ಕಣ್ಣು ತೆಗೆದ ಧ್ಯಾನ ಕುಂಡಿರ್ಬೇಕು ಅಂತಾರ. ಕಣ್ಣು ಮುಚ್ಕೊಂಡು ಕುಂತ ಅಂದ್ರೆ ಕಲ್ಪನಾದ ಕಾಟ ಹೆಚ್ಚಕತಿ. ಇರದಲ್ಲಿ ಕಲ್ಪನಾ ಬರ್ತಾವ. ಮತ್ತು ಅವು ಜನ್ಮ ಜನ್ಮಾಂತರ ಏನು ಮಾಡಿದ ಅಭ್ಯಾಸ ಇರ್ತಾವ ಎಲ್ಲ ಬಂದು ಹಾಯ್ತಾವಂಗ. ಪೂರ್ಣ ಅವನು ವಿಚಾರದಿಂದ ಸರಿಸ್ಬೇಕು ನೋಡ್ರಿ. ಯಾವುದು ಕಲ್ಪನೆಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಅಲ್ಲಿ ಏನಿರ್ತೈತಿ ಅಂದ್ರೆ ಆನಂದದ ಸೂತ್ರ ಹತ್ತೈತಿ ಪ್ರತಿಯೊಬ್ಬರಿಗೂ. ಅದಕ್ಕೆ ಕಲ್ಪನಾ ಸರಸ್ಕೋತ ಕೊಡು. ಕಲ್ಪನೆಗಳನ್ನ ನಿರೀಕ್ಷಣೆ ಮಾಡ್ಕೋತ ಇರೋನು. ಕಲ್ಪನೆಗಳು ಇಲ್ಲದಾಗ ಆನಂದ ಸೂತ್ರ ಹತ್ತಿ ಅಂದ್ರೆ ಅದು ಅಲ್ಲೇ ಇರ್ಬೇಕು ಅನಿಸ್ತೈತಿ ಮನಸ್ಸು. ಯಾವುದು ಕಲ್ಪನಾ ಇಲ್ಲ ಆರಾಮಿನ ಭಾವದಾಗ ಇರ್ಬೇಕು ಅನಿಸ್ತದೆ. ಇದೇ ಅಭ್ಯಾಸ ಮಾಡಕ್ಕೆ ಕಲಿಬೇಕು ನೋಡಿ ಮನಸ್ಸು. ಇಲ್ಲದ ಕಲ್ಪನಾ ಮಾಡ್ಕೊಂಡು ಸಮಾಧಾನ ಕೆಡಿಸ್ಕೋತೀನಿ. ಕಲ್ಪನೆ ಅಂದ್ರೆ ಇಲ್ಲದ್ದು. ಕಲ್ಪನಾ ಅಂದ್ರೆ ಇಲ್ಲದ್ದು. ಅದು ಇದ್ದದ್ದಲ್ಲ. ಅದು ಏನು ಕಲ್ಪಿಸ್ಕೊಂತ ಇಲ್ಲದನ್ನ ಕಲ್ಪಿಸುವಾಗ ಇದ್ದ ವಸ್ತುವನ್ನು ಅದಕ್ಕೆ ಕಲ್ಪಿಸ್ಲಿಕ್ಕೆ ಬರೋದಿಲ್ಲ. ಕಲ್ಪನೆಗಳಿಗೆ ಅದು ನಿಲ್ಕದ್ದು ಇದ್ದ ವಸ್ತು. ಇಲ್ಲದನ್ನು ಕಲ್ಪಿಸಕ್ಕೆ ಬರ್ತೈತೆ.
ಈ ಕಲ್ಪನಾದ ಬೆನ್ನ ಹತ್ತಿ ನೆಮ್ಮದಿ ಎಂದು ಸಿಗ್ಬೇಕು ನೀವು, ಇಲ್ಲದ್ರ ಬೆನ್ನ ಹತ್ತಿ. ಅದನ್ನ ಒಂದೇ ನಮೂನೆ ಇದಕ್ಕಿದ್ದಂಗೆ ಇಟ್ಕೊಳಕ್ಕಾಗುದಿಲ್ಲ. ಅದು ತೋರಿಕೆ ಅದು ಬದಲಾಕೊಂತ ಹೋಗುದು, ಬದಲಾಕೊಂತ ನಾಶ ಆಗಿ ಹೋಗುದು. ಯೋಗಿ ಕುಲದವರು ಆದರೆ ಯೋಗದ ಕೆಲಸದಾಗ ತೊಡಬೇಕಲ್ಲ. ಈ ಒಕ್ಕಲಿಗೆ ಯಾರು ಒಕ್ಕತನದಾಗ ತೊಡಬೇಕಿಲ್ಲ. ಹೊರಗಿಂದ ಏನಾರ ಕಲಿಯಾಕ ಹೋಗ್ಯಾರ ಹೊರತು ಒಳಗಿಂದ ನಮ್ಮೊಳಗಿದ್ದದನ್ನು ಕಲಿಯಾಕ ಹೋಲಿವ್ ನಾವು. ನಮ್ಮೊಳಗೆ ಏನೈತಿ? ಆನಂದನ ಐತಿ. ಹೊರಗೆ ಎಲ್ಲೇ ಇಲ್ಲ, ಹುಡುಕಿರು ಸಿಗುದಿಲ್ಲ. ಅದು ನಿನ್ನೊಳಗುವುದು ಅಂದಾರ. ಈ ಜಗತ್ತಿನೊಳಗುವುದು ಅಂದಿಲ್ಲ, ನಿನ್ನೊಳಗುವುದು ಅಂದಾರ. ನಿದ್ದೆ ದಶೆಯಿಂದ ಏನಾರ ಮಾಡ್ಬೇಕಾಗೈತೇನ್ರಿ? ಏನಾರ ಮಾಡೋದಂದ್ರೆ ಅದು ನಿದ್ದೆ ಹೌದನ? ಏನು ಮಾಡಲೇ ಇದ್ದಾಗ ಅದು ಅನುಭವ ಬರ್ತದೆ. ನಿದ್ದೆ ಮಾಡೋದೆಲ್ಲ ಕೈ ಬಿಟ್ಟಾಗ ವಾಸನೆಗಳೆಲ್ಲ ಸಮೂಲವಾಗಿ ನಾಶ ಆದಾಗ ಮನಸ್ಸು ಸುಮ್ಮನೆ ಇರಾಕ್ ಬರ್ತೈತೆ ನೋಡ್ರಿ. ಇಲ್ಲಿ ತನಕ ಒಳಗೆ ವಾಸನಾದಿಗಳಿರ್ತಾವೆ, ಅಲ್ಲಿ ತನಕ ಮನಸ್ಸನ್ನು ಸುಮ್ಮನೆ ಇರ್ಸಕ್ಕಾಗುವುದಿಲ್ಲ. ನೆಮ್ಮದಿ ಕೆಡಿಸ್ಕೋತೀನಿ. ಅದಕ್ಕೆ ವಾಸನೆ ಉರಿಸದೆ, ವಾಸನ ಪೂರ್ಣ ನಾಶ ಆದಾಗ ಮನಸ್ಸು ಇರುವಿನ ಕಡೆ ಲಕ್ಷ್ಯ ಕೊಡಕ್ಕೆ ಬರ್ತೈತೆ. ಅವಾಗ ಏಕಾಗ್ರ ಆಕೈತಿ ಮನಸ್ಸು. ಏಕಾಗ್ರತೆ ಕರಿಗೊಂಡು ನಿಂದಂಗೆ ಅಲ್ಲದೆ ಪಡೆಯುವುದಾಗದು ನಿಜ ಸುಖವ ಅಂತ. ಮನುಷ್ಯನ ಏಕಾಗ್ರತೆ ಆಗ್ಬೇಕಂದ್ರೆ ವಾಸನೆಗಳ ಪೂರ್ಣ ಸಮೂಲವಾಗಿ ಸ್ವಲ್ಪ ಉಳಿಯದಂತೆ ನಾಶ ಮಾಡ್ಕೊಂಡು ವಿಚಾರದಿಂದ ವಾಸನೆಗಳನ್ನು ನಾಶ ಮಾಡ್ಕೊ ಅಂದಾಗ ಮನಸ್ಸನ್ನ ಏಕಾಗ್ರತೆ ಆಕೈತಿ. ಮನುಷ್ಯನ ಏಕಾಗ್ರ ಆದಾಗ ಈ ಸೂತ್ರ ನಮಗೆ ಹತ್ತೈತಿ. ಶಿವಾನಂದರು ಯಾವ ದಾರಿ ಹಿಡಿದ್ರು ಆ ದಾರಿ ಹಿಡಿದ್ರೆ ಶಿವಾನಂದರ ಮನೆಯನ್ನವರು ಒಳಗೆ ಅಂತರ್ಮುಖವಾಗಿ ತನ್ನೊಳಗೆ ಕಂಡುಕೊಂಡ್ರಿಲ್ಲ ಅವ್ರು ಆನಂದವನ್ನು. ಹೊರಗೆ ಹುಡುಕಾಡ್ತಾ ಅಡ್ಡಾಡಿದ್ರೆ ಯಾವುದೇ ಮಹಾತ್ಮ ಬಾಹ್ಯ ವೃತ್ತಿಯಿಂದ ಉದಾಸೀನ ಆದರೂ ಏನು ಬಾಹ್ಯ ವೃತ್ತಿ ಒಳಗೆ ಅದ್ರಾಗ ಆಸೀನಾಗಿ ಅದ ವ್ಯವಹಾರದಾಗ ತೊಡಗಿದ್ರು. ಅವ್ರು ಹೊರಮುಖ ವೃತ್ತಿ ತೆಗೆದಾಕಿದ್ರಿಲ್ಲ, ಅದನ್ನು ಹೊರಗೆ ಹುಡುಕೋದು. ಅದ್ರಾಗ ಎಷ್ಟು ಜನ್ಮ ಹುಟ್ಟಿ ಬಂದರೂ ನಿನಗೆ ಆ ಆನಂದ ಅನುಭವ ಬರೋದಿಲ್ಲ ಹೊರಮುಖ ವೃತ್ತಿಗೆ. ಒಳಮುಖ ಆಗ್ಬೇಕಾಗಿತ್ತು ನಾವು ಪ್ರತಿಯೊಬ್ಬರು. ಸುಮ್ಮನೆ ನಾವು ಹೊರಗಿನ ಲಕ್ಷ್ಯ ಎಲ್ಲಿ ಬರ್ತೈತಿ ನಮ್ಗೆ? ಕಣ್ಣಿಗೆ ಕಾಣಿಸೋದಕ್ಕೆ ಕರೆ ಅಂತ ತಿಳ್ಕೊಂಡೆವು. ಕಣ್ಣಿಗೆ ಕಾಣಿಸೋದಿಲ್ಲ ಅನ್ನೋದನ್ನು ತಿಳಿಯವ ಅವ ಕರೆ ಅಲ್ಲನ? ಏನು ತಿಳಿದಿಲ್ಲ ಅನ್ನೋದನ್ನು ತಿಳಿತಾನಲ್ಲ, ಅದು ಅರಿವು. ತಿಳಿತೈತೆ ಅನ್ನೋದು ತಿಳಿತೈತಿ, ಅರಿವನ್ನು ಮರಿವೇನು ಅರಿತೈತಿ, ಎರಡನ್ನು ತಿಳಿತೈತಿ ಅಲ್ಲ. ಅದು ಎರಡನ್ನು ತಿಳಿಯುವಂಥದ್ದು ಯಾವುದು? ಅದ ನೀನು ಅಜ್ಞಾನವನ್ನು ತಿಳಿತಿ ಅಂದಿ. ನಿನಗೆ ಅಜ್ಞಾನ ಎಲ್ಲೈತಿ? ಹೌದಿಲ್ಲ? ಸುಳ್ಳ ನಿನಗೆ ಅಜ್ಞಾನ ಐತೆ ಅನ್ನೋದು. ನಾ ಅಜ್ಞಾನಿ ಇದ್ದೇನೆ, ಅಜ್ಞಾನ ನಿನ್ನನ್ನು ತಿಳಿಸ್ಕೊಳ್ತೈತೆ. ಅದು ನಿನಗೆ ಗಣ್ಯವಾಗೈತೆ ಅದು ಅಜ್ಞಾನ. ಅಜ್ಞಾನವನ್ನು ನೀ ತಿಳಿತಿ ಅಂದಿನ ನಿನಗೆಲ್ಲಿ ಅದು ಅಜ್ಞಾನ? ಸುಳ್ಳನ ಅಜ್ಞಾನಿ ಇದೇನಂತ. ಎಲ್ಲವನ್ನು ಅರಿಯಾವ ನೀನು, ಅರಿವು ನೀನು. ಅದು ನನಗೇನು ತಿಳಿಯೋದಿಲ್ಲ ಅಂತ. ಏನು ತಿಳಿಯೋದಿಲ್ಲ ಅನ್ನೋದನ್ನು ತಿಳಿತೀಯಲ್ಲ, ಅಲ್ಲಿ ಅರಿವು ಐತಿ. ಅಲ್ಲಿ ಎಲ್ಲದರೊಳಗೂ ಅರಿವು ಅನುಸೂತವಾಗೈತಿ. ಬೇಜವಾಬ್ದಾರಿ ಆದರೆ ಯಾರಿಗೂ ಹತ್ತದಿಲ್ಲ. ಪ್ರತಿಯೊಬ್ಬರಿಗೂ ಜವಾಬ್ದಾರಿಯುತವಾದಂಥ ಕೆಲಸದ ಐತಿ. ನಾವು ಇದನ್ನು ನೆಗ್ಲೆಕ್ಟ್ ಮಾಡಿ ಕೆಲಸ ಹೋಗಲ್ಲ. ಹೌದಿಲ್ಲ? ಹೋಗಲಿ ಬಿಡ, ನೋಡೋಣ ಇನ್ನು ನಾಳೆ ನೋಡೋಣ ಆಗೋದು ಕೆಲಸ. ದೌಡ್ ಮಾಡ್ಕೋಬೇಕು. ಇದನ್ನು ತಡ ಮಾಡದೆ ಮಾಡ್ಕೊಳ್ಳುವಂಥ ಕೆಲಸ ಇದು. ತಳುವದೇ ಮಾಡ್ಬೋದು.
ನಿದ್ದೆ ಹತ್ತಿದ ಮ್ಯಾಗ ಏನಾರ ಮಾಡ್ಬೇಕನ್ನೋ ಕರ್ತವ್ಯ ಉಳಿತೈತೆ ನಿಮ್ಗೆ. ಹಂಗೆ ಪೂರ್ಣ ಸ್ಥಿತಿಯನ್ನು ಪಡೆದವಾಗ ಏನಾರ ಮಾಡ್ಬೇಕನ್ನೋದು ಉಳಿದು ನಾವು ಒಂದು ಹೇಳಕ್ಕೆ ಏನಾರ ಮಾಡ್ಬೇಕನ್ನೋದು ಉಳ್ದೈತೆ ಅಂದ್ರೆ ಅವಾಗ ಜ್ಞಾನ ಆಗಿಲ್ಲ ಅಂತ ತಿಳ್ಕೊಬೇಕು. ಏನು ತನಗೆ ಏನು ಬೇಕಾಗೈತೆ ಅದನ್ನು ಹೊಂದೋದ್ರೊಳಗೆ ತೊಡಗಿದ್ರೆ ಬಾಕಿ ಕಡೆ ಲಕ್ಷ್ಯ ಹೋಗೋದೂ ಇಲ್ಲ. ಏನು ನಿಷ್ಠೆಯಿಂದ ನಿನ್ನೊಳಗೆ ನೀ ಯಾರಿದ್ದೆ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ತೊಡಗಿದೆ ಅಂದರೆ ಇದು ಕ್ರಮೇಣ ನಿನಗೆ ಇದು ಅನುಭವ ಬರೋಕ್ಕೆ ಶುರುವಾಗ್ತದೆ. ಕಾಮ ನಿಷ್ಕಾಮ ಆದ್ಮ್ಯಾಗ ಕರ್ಮ ಎಲ್ಲಿ ಉಳಿತೈತಿ ಹೇಳ್ರಿ? ಬೈಕಿಗಳಿದ್ದಾಗ ಏನಾರು ಮಾಡ್ಬೇಕು, ಎಲ್ಲ ಬೈಕಿಗಳಾಗಿ ಮಾಡ್ಬೇಕು ಅನ್ನೋದು ಏನು ಉಳಿದೈತಿ ಅಲ್ಲಿ? ಹೌದು, ನಿಷ್ಕಾಮ ಅಂದ್ರೆ ಅಲ್ಲಿ ಕರ್ಮ ಇಲ್ಲ. ಎಲ್ಲಿ ಕಾಮದ ಅಲ್ಲಿ ಕರ್ಮದ. ಕರ್ಮ ಮಾಡ್ಬೇಕು ಅನ್ನೋದು ಎಲ್ಲಿ ಉಳಿತೈತಿ ಅಲ್ಲಿ ನಿಷ್ಕಾಮ ಆದ್ಮೇಲೆ? ವಿವೇಕದಿಂದ ವೈರಾಗ್ಯ ಬಂದಾಗ ಇದಕ್ಕೆ ಗೊತ್ತಾಗ್ತದೆ ನಮಗೆ. ಜ್ಞಾನಿಗಳ ಶರೀರ ಪ್ರಾರಬ್ಧ ಅವಸಾನ ಕಾಲ ಬರೋ ತನಕ ಅದು ನಡೀತದೆ. ಅದು ಮುಗೀತಪ್ಪ ಅಂದ್ರೆ ಒಂದು ಕ್ಷಣ ಕೂಡ ಅದು ನಿಲ್ಲೋದು, ಹೋಗ್ಬಿಡ್ತು. ಏನೋ ಜೀವಿಗಳ ಪುಣ್ಯ ಇಲ್ಲಿ ಮಠ ಇರ್ತೈತಿ. ಅಲ್ಲಿ ಮಹಾತ್ಮರ ಶರೀರ ಪುಣ್ಯದ ಮುದ್ದೆ ಅಂತಾರೆ. ಮಹಾತ್ಮರ ಶರೀರ ಅಂದ್ರೆ ಭಕ್ತರ ಪುಣ್ಯದ ಮುದ್ದೆ ಅಂತ. ಏನು ಇಲ್ಲ ಅಂದ್ರೆ ಕಳ್ಕೊಂಡು ಮರಗ್ತೀರಿ ಅಂದ್ರೆ ಅದು ಏನು ಹೋತ ಶರೀರ ಅಂತ. ಇದ್ದಾಗ ಅದ್ರ ಲಾಭ ತಗೊಳ್ಳಿಲ್ಲ, ನಾವು ಅನಾದರ ಮಾಡಿದ್ದೀವಿ. ಅವರೇ ಹೌದಿಲ್ಲ ಆತ್ಮಾನಂದ್ರೆ, ಹೌದಿಲ್ಲ? ಅನೇಕ ಬರೋದಿಲ್ಲ ಅಲ್ಲಿದ್ದ ಅದ್ರ ಲಾಭ ತಗೊಳ್ಳಿಲ್ಲ, ಹೊಳಿಲಿಲ್ಲ. ನಾವು ದೇಹವಾದ ಮ್ಯಾಗ ಅದ್ರ ಮಹತ್ವ ಗೊತ್ತಾಗ್ತದೆ. ಯಾವುದೇ ಮಹಾತ್ಮರು ನೋಡಿ ಅವ್ರು ಹೋದ ಮ್ಯಾಗ ಅದನ್ನು ಹೊಗಳಕ್ಕೆ ಚಾಲು ಮಾಡ್ತೀವಿ. ಇದ್ದಾಗ ದಾದ ಮಾಡಿಲ್ಲ, ಇವರೇ ಹೌದಿಲ್ಲ ಅನಾದರ ಆಕೈತಿ, ಹೌದಿಲ್ಲ? ಯಪ್ಪ ಭೇಟಿ ಆಗಲಿಲ್ಲ, ನಾವು ಅಲ್ಲೇ ಹೋಗಲಿಲ್ಲ, ಅವಸನೆ ಹಿಂದಗಡೆ ಮರೈತಿ. ಏನು ಯಾವ ರೀತಿ ಕರ್ಮ ಉಂಡು ತೀರಿಸ್ಬೇಕಾಗಿರ್ತೈತಿ ಅದೇ ರೀತಿ ನಡೀತೈತಿ. ಅವರು ಶರೀರ ಪ್ರಾರಬ್ಧದ ಆದಿನ ಅದು ಶರೀರ. ಅದನ್ನು ಮಾಡಿದ್ದನ್ನು ಊಟ ಮಾಡಬೇಕಾಗೈತಿ. ಊಟ ಮಾಡಲೇ ರಿನಾ ಮಗು ಹೋಗೋದೂ ಇಲ್ಲ. ಬಿಟ್ಟ ಬಾಣ ಹೆಂಗೆ ತಕ್ಕೊಳಿಕ್ಕೆ ಬರೋದಿಲ್ಲ, ಹಂಗೆ ಮಾಡಿದ ಕರ್ಮ ಉಂಡ ತೀರ್ಬೇಕಾಗ್ತದೆ. ಪರಬ್ರಹ್ಮವನ್ನು ಪ್ರತ್ಯಕ್ಷ ಕಂಡರು ಪ್ರಾರಬ್ಧ ಮಾತ್ರ ಬಿಡೋದು ಅಂತ. ಆದ್ರೆ ಅವನ ದೃಷ್ಟಿಯೊಳಗೆ ಇರೋದಿಲ್ಲ, ಎಲ್ಲ ಕರ್ಮಗಳು ನಾಶ ಆಗಿರ್ತಾವೆ. ನೋಡೋ ದೃಷ್ಟಿಯೊಳಗೆ ಪ್ರಾರಬ್ಧ. ಏನು ಹಂಗಾರೆ ಪ್ರಾರಬ್ಧ ಐತಿ ಅಂದ್ರೆ ಮತ್ತು ಜ್ಞಾನ ಆದ್ಮೇಲೆ 3 ಕರ್ಮ ನಾಶ ಆಕ್ಕವಲ್ರಿ, ಮತ್ತು ಪ್ರಾರಬ್ಧ ಹೆಂಗಿರ್ತೈತಿ ಅಂದ್ರೆ ಅವನ ದೃಷ್ಟಿಯೊಳಗೆ ಅವು ಇಲ್ಲೇ ಇಲ್ಲ. ನೋಡೋರ ದೃಷ್ಟಿಯೊಳಗೆ ಕಮಲದ ಎಲೆಗೆ ನೀರೇ ಇಲ್ಲ, ನಾವು ನೋಡ್ತೇವಂತ ಕಮಲದ ಎಲೆ ನೀರಾಗೈತಿ, ಹೌದಿಲ್ಲ? ಅದಕ್ಕೆ ನೀರು ಹತ್ತೆ ನೀರು ಇಲ್ಲೇ ಇಲ್ಲ. ಜ್ಞಾನ ಆದ್ಮ್ಯಾಗ ಅಮ್ಮನ ತಪ್ಪಿದ ಮ್ಯಾಗ ಅವಾಗ ಇರೋದಿಲ್ಲ, ಅವಾಗ ಬಾಧೆ ಆಗೋದಿಲ್ಲ. ನಾವು ನೋಡೋ ದೃಷ್ಟಿಯೊಳಗೆ ಪ್ರಾರಬ್ಧ ಶರೀರಕ್ಕೆ ಪ್ರಾರಬ್ಧ ಐತೆ. ಅವು ಬಂದು ಕರ್ಮಗಳು ಅವು ವಂದಿಸಿದವರಿಗೆ ನಿಂದಿಸಿದವರಿಗೆ ಹೋಗಿಬಿಡ್ತವೆ. ಅವಾಗ ಅದರ ಲೇಪಿಲ್ಲ. ಯಾರು ವಂದನ ಮಾಡ್ತಾರೋ ಅವ್ರಿಗೆ ಪುಣ್ಯ ಹೋಗ್ತೈತಿ, ನಿಂದನ ಮಾಡಿದವ್ರಿಗೆ ಪಾಪ. ಏನು ಅವಾಗ ಅವ ಅಲಿಪ್ತ ಇರ್ತಾನೆ, ಅವಾಗ ಹತ್ಕೋದಿಲ್ಲ. ಏನು ಅದಕ್ಕೆ ಯೋಗಿ ವರ್ಣನು ನಿಂದಿಸಿದ್ರೆ ನೀವು ವಂದಿಸು, ನಿಂದಿಸಿದಾಗಲೇ ಬಂದಿರ್ತದೆ ಬಹು ಪಾಪ, ವಂದಿಸಿದೊಡೆ ಪುಣ್ಯ ಅಂತ. ಏನು ಅವ ಯಾರು ಅವ್ರಿಗೆ ಹಂಚೋಣ, ನೀವು ನಿಮ್ಮ ಕೈಯೊಳಗೈತಿ. ಯಾರು ಅವರು ನಿಂದನ ಮಾಡ್ತಾರೆ ಅವ್ರು ಅದನ್ನು ತಗೋತಾರೆ. ನೀವು ತಗೋರ್ಪ ಅಂತ ಹೇಳೋದಿಲ್ಲ, ಅವ ಅದನ್ನು ಬರೋದಿಲ್ಲ. ನಾವು ಅದನ್ನು ಮಾಡ್ಕೋಬೇಕ್ರಿ. ನಾವು ಮಹಾತ್ಮರ ಅದನ್ನು ಲಾಭ ತಗೋಬೇಕನ್ನೋ ಹಂಗಿದ್ರೆ ಅವರ ಸೇವಾದಿಗಳನ್ನು ಮಾಡಿ ಅದ್ರ ಪುಣ್ಯ ಬರ್ತೈತಿ ನಿನಗೆ, ಹೌದಿಲ್ಲ? ಮಾಡಿದವನು ನಿಂದ ಮಾಡಿದರೆ ಪಾಪ ಬರ್ತೈತಿ, ಹೌದಿಲ್ಲ? ತನ್ನ ಮೂಲ ಸ್ಥಾನವನ್ನು ಮುಟ್ಟಿದ ಮೇಲೆ ಸಂಸ್ಕಾರ ಎಲ್ಲ ನಾಶ ಆಗಿಬಿಡ್ತದೆ. ಪರಮ ಶಾಂತಿಯನ್ನು ಹೊಂದಿದ ಮೇಲೆ ಉಳಿತೈತಿ ಅಂದರೆ ನಾವು ಏನು ಎಂಥ ಕರ್ಮ ಮಾಡ್ತೇವೆ ಅದಕ್ಕೆ ಅನುಗುಣವಾಗಿ ಸಂಸ್ಕಾರಕ್ಕೆ ಅನುಸಾರವಾಗಿ ಜನ್ಮ ಬರ್ತದೆ. ಏನು
ಅಂತರಾತ್ಮ ಸ್ಥಿತಿ ಒಳಗೆ ಇದ್ದುಕೊಂಡು ಜೀವನ್ಮುಕ್ತರು ಜೀವಭಾವದಲ್ಲಿರ್ತಕ್ಕಂಥ ಜೀವಿಗಳ ಕಲ್ಯಾಣಕ್ಕೋಸ್ಕರವಾಗಿ ಮಾರ್ಗದರ್ಶನ ಮಾಡ್ತಿರ್ತಾರೆ. ಏನು ಹಾವು ಬಿಟ್ಟ ಪರಿ ಹೆಂಗೆ ಹಾವಿಗೆ ಅಂಟ್ಕೋದಿಲ್ಲ, ಹಂಗೆ ಜೀವಭಾವ ಅನ್ನುವಂಥದ್ದು ಜೀವನ್ಮುಕ್ತನಿಗೆ ಅಂಟ್ಕೋದಿಲ್ಲ. ಅದು ನಾಶ ಆದ್ಮ್ಯಾಗ ಪುನಃ ಅವಾಗ ಅಂಟ್ಕೋದಿಲ್ಲ. ನಮಗೆ ಹೆಂಡತಿ ಮಕ್ಕಳ ಗತಿ ಚಿಂತೆ ನಿನಗೆ ಯಾಕೋ? ನಿನ್ನ ದಶೆಯಿಂದ ಹುಟ್ಟ್ಯಾರನ ಅವರು? ಏನು ತಮ್ಮ ಕರ್ಮಕ್ಕನುಸಾರವಾಗಿ ಹುಟ್ಟ್ಯಾರ ಅವರು? ಹೌದಿಲ್ಲ? ಪ್ರತಿಯೊಂದು ಜೀವ ತಮ್ಮ ತಮ್ಮ ಕರ್ಮಕ್ಕನುಸಾರವಾಗಿ ಬಂದಾರ. ಹೌದಿಲ್ಲ? ಅದನ್ನು ಉಣ್ಣಾಕ್ ಬಂದೇವು ನಾವೆಲ್ಲರೂ. ಯಾರ ಬಗ್ಗೆಯೂ ಯಾರಿಗೆ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಪ್ರತಿಯೊಂದು ಜೀವಿ ತಮ್ಮ ಕರ್ಮದ ಬುತ್ತಿಯನ್ನು ಕಟ್ಕೊಂಡು ಬಂದು ಊಟ ಮಾಡೇ ಹೋಗೋದು. ಅದರೊಳಗೆ ಬದಲಾವಣೆ ಮಾಡೋಕ್ಕಾಗೋದಿಲ್ಲ ನಾವು. ಯಾಕೆ? ಒಬ್ಬರು ಮಾಡಿದಂತೆ ಒಬ್ಬರು ಕರ್ಮ ಇಲ್ಲ. ಭಿನ್ನ ಭಿನ್ನ ನಮೂನೆ ಐತಿ ಜಗತ್ತಿನಾಗಿದೆಲ್ಲ. ಒಂದೇ ನಮೂನೆ ಮಾಡಿದವರಿಲ್ಲ ನಾವು. ಅದಕ್ಕೆ ಬೇರೆ ಬೇರೆ ನಮೂನೆ ಫಲಗಳನ್ನು ಉಣ್ಣಾಕ್ ಬಂದೇವು ನಾವಿಲ್ಲ. ಏನು ನೋಡು, ಒಬ್ರಂಗ ಒಬ್ರಿಲ್ಲ ನೋಡಿ. ಇಲ್ಲ ಇಲ್ಲ, ಏನ್ ಸಣ್ಣವಿದ್ದ ಜೋಪಾನ ಮಾಡಿದ್ಲು, ಏನ್ ತಾಯಿ ಜೋಪಾನ ಮಾಡಿದ್ಲು? ತಂದೆ ತಾಯಿ ವಿಘ್ನಕರ ಇಲ್ರಿ ಮುಪ್ಪಿನ ಕಾಲಕ್ಕೆ. ಏನಪ್ಪ ನಮ್ಗಳು ಇದೆ ಅದು ಅಂತ ಅದಿಲ್ಲ. ಕೆಲವರು ಎಲ್ಲಿಯೋ ಒಬ್ರು ಪುಣ್ಯಾತ್ಮರು ತಂದೆ ತಾಯಿಯನ್ನು ಯಾಕ್ರಿ ಅವು ಜೋಪಾನ ಮಾಡೋರು, ನೋವಾಗದಂಗೆ ಅವನು ಪ್ರಾಣವಾಗಿ ಹೋಗೋ ತನಕ ಜೋಪಾನ ಮಾಡ್ಬೇಕನ್ನೋರು ಎಲ್ಲಿಯೋ ಒಬ್ರು ಸಿಗ್ತಾರೆ. ಏನು ಹೆಣದ ಮುಂದೆ ಕುಂತ್ರೆ ಅಳೋದು ತಪ್ಪುದಿಲ್ಲ ಅಂಥೇಳಿ ಸಾಧಕಾವಸ್ಥೆಯೊಳಗೆ ಸ್ಥಾನ ಪ್ರತ್ಯಾಹಾರ ಬೇಕಾಕೈತಿ, ಜಗ ಬಿಡಬೇಕಾಕೈತಿ. ಅಲ್ಲೇ ಇದ್ಕೊಂಡ ಮಾಡ್ತೇನೆ ಅಂದ್ರೆ ಕೆಲಸ ಆಗೋದು. ಏನು ಹೊಂದಿದ ಮ್ಯಾಗ ನೀ ಎಲ್ಲಿದ್ದರೂ ನಡಿತೈತಿ. ಒಂದಕ್ಕಿಂತ ಪೂರ್ವದಲ್ಲಿ ಅದನ್ನು ಲಘು ಮಾಡ್ಕೊಳಕ್ ಹೋಗ್ಯವ ನಾವು. ಮನೇನು ಮಠವೇನು ನೆನೆಯುವಗೆ ಅಂತ ಹೊಂದಿದ ಮ್ಯಾಗಿನ ಮಾತು ದೊಡ್ಡಪ್ಪ ಅಂತಿದ್ರು ಅವ್ರು. ಎಲ್ಲಿದ್ದರೂ ನಡಿತೈತಿ ನಿನಗೆ, ಅದು ಅಭ್ಯಾಸ ಬಲ ಆಯ್ತಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ಅದನ್ನು ಲಾಗು ಮಾಡ್ಕೊಳಕ್ ಬಾರ. ಹೆಣದ ಮುಂದೆ ಕುಂತ್ರೆ ಅಳು ತಪ್ಪತೇನೆ, ನೋಡಿದ ಕೂಡ ಅಳು ಹಂಗಾಕೈತಿ. ಹೌದಿಲ್ಲ? ಅದು ಪರಿಣಾಮ ಆಗೈತಿ ಇರ್ತೈತಿ. ಅದಕ್ಕೆ ಜಗ ಬಿಡಂತ ಹೇಳಿತ್ತು. ಹೆಂಡ್ರು ಮಕ್ಕಳು ಎದಕ್ಕೆ ಬಂದಿರ್ತಾರ? ಅವರು ತಾವು ಸುಖ ಹೊಂದಕ್ಕೆ ಬಂದಿರ್ತಾರೆ, ನೀನು ಸುಖ ಕೊಡಕ್ಕೆ ಬಂದಿರ್ತಾರೋ? ನಿಮ್ಮ ದಶೆಯಿಂದ ಹುಟ್ಟ್ಯಾರೋ ಏನು ತಮ್ಮ ಕರ್ಮಕ್ಕನುಸಾರ ಹುಟ್ಟಿರ್ತಾರೋ? ಅವ್ರ ಚಿಂತೆ ನಿನಗೆ ಯಾಕೋ? ನಿನ್ನ ದಾರಿಯನ್ನು ನೋಡಿಕೋ ಅಂದ. ನಿನ್ನ ದಾರಿ ಅಷ್ಟು ನೀನು ನೋಡ್ಕೋದಲ್ಲ, ಅವ್ರ ಚಿಂತೆ ಇದು ನಿನಗೆ ಅದಕ್ಕೆ ಬೇಕು. ಏನು ಎಷ್ಟು ಸಾಧ್ಯ ಐತೆ ಅಷ್ಟು ಮಕ್ಕಳಿಗೆ ಹೇಳೋದು, ಅದರಿಂದ ನೀನು ಅನುಭವಿಸೋದಪ್ಪ. ನಾನು ಏನು ಮಾಡೋದು? ಕರ್ತವ್ಯ ಇರ್ತೈತೆ, ತಂದೆ ತಾಯಿ ಕರ್ತವ್ಯ. ಒಳ್ಳೇದನ್ನು ಮಾಡಪ್ಪ, ಸುಖದ ದಾರಿ ಹಿಡಿ, ಆ ದಾರಿಗೆ ಹೋಗಬೇಡ ಅಂತ ಮಾರ್ಗದರ್ಶನ ಮಾಡಬೇಕು. ಅದನ್ನು ಕಲಿಸ್ಬೇಕು, ಒಳ್ಳೆ ಮಾರ್ಗ ಕಲಿಸ್ಬೇಕು ಮಕ್ಕಳಿಗೆ. ನಿನಗೆ ಈ ಸಾಧನೆಗೆ ವಿಘ್ನ ಆದ್ರೆ ಜಗ ಬಿಡು, ಆಗಲಿಲ್ಲ ಅಂದ್ರೆ ಅಲ್ಲೇ ಇರು. ಒಟ್ಟು ನಿನ್ನ ಸ್ವರೂಪ ಹೊಂದಲಿಕ್ಕೆ ಅನುಕೂಲ ಮಾಡ್ಕೋದು ನೋಡ್ರಿ. ಏನು ಅಂಥವ್ರು ಅನುಕೂಲಸ್ಥರು ನಿನಗೆ ಸಿಕ್ಕರೆ ಅಲ್ಲೇ ಇದ್ದನ್ನೇ ಸಾಧಿಸ್ಬೋದು ಮನೆಯೊಳಗೆ. ಏನು ಪ್ರತಿಕೂಲ ಆದ್ರೆ ಜಗ ಬಿಟ್ಟುಬಿಡು. ಅನುಕೂಲ ಆದಂಥವ್ರು ಸಿಗಬೇಕಲ್ಲ. ಹೆಂಡ್ರು ಮಕ್ಕಳು ಪ್ರತಿಕೂಲ ಆಗೋಣ ಇರ್ತಾವೆ ಹೆಚ್ಚಾಗಿ. ಅನುಕೂಲ ಆಗೋ ಮಕ್ಕಳು ಹೆಂಡ್ರು ಸಿಗೋದು ಭಾಳ ಕಠಿಣ. ಏನು ಅಂಥವ್ರು ಯಾರ ವಿಘ್ನ ಬಂದ್ರೆ ಪ್ರತಿಕೂಲ ಆದ್ರೆ ಅವ್ರು ನಿರ್ದಾಕ್ಷಿಣ್ಯವಾಗಿ ತೊರೆದು ಬಿಡು ಅಂದಾರ. ನಿನ್ನ ಹೆಂಡತಿ ಏನಾದರೂ ನಿನಗೆ ಈ ಸಾಧನೆಗೆ ಅಡ್ಡಿ ಆದರೆ ಇನ್ನು ಕೈ ಬಿಟ್ಟುಬಿಡಿ, ಹೆಂಡತಿನೂ ಕೈ ಬಿಟ್ಟು. ಗಂಡ ಅಡ್ಡಿ ಆದ್ರೆ ಗಂಡನೂ ಕೈ ಬಿಟ್ಟು. ಏನು ಮಕ್ಕಳ ಅಡ್ಡಿ ಆದ್ರೆ ಮಕ್ಕಳನ್ನು ನಿರ್ದಾಕ್ಷಿಣ್ಯವಾಗಿ ತೊರೆದು ಕೈ ಬಿಡೋದು. ಅಂದಾಗಿ ಇದನ್ನು ನಿನಗೆ ಸಾಧಿಸಾಕ ಬರಬೇಕು. ಏನು ಅದ್ರ ವ್ಯಾಮೋಹಕ್ಕೆ ಬಿದ್ದೆ ಅಂದ್ರೆ ಇದರಿಂದ ಪಾರಾಗೋದು ಯಾವಾಗ? ಅತಿ ಮಮತೆ ಸಲ್ಲದು ಅಂತ. ನಿನ್ನ ಕರ್ತವ್ಯ ಏನದ ಅಲ್ಲಿ ಮಟ್ಟ ಮಾಡ. ಆದರೆ ನಿನ್ನ ಮುಖ್ಯವಾದದ್ದು ಎಲ್ಲಿ ಐತೆ, ನಿನ್ನ ಕಡೆ ನಿನಗೆ ಮಾಡಬೇಕಾದದ್ದು ಎಲ್ಲೈತೆ ಅದನ್ನು ಮಾಡ್ಕೊ. ನೀನು ಜ್ಞಾನವನ್ನು ಮಾಡ್ಕೋ. ಬರೀ ಹೆಂಡ್ರ ಮಕ್ಕಳು ಗುಜರಾಣಿ ಮಾಡ್ಕೋತ ಕೊಡೋದು ನಿನ್ನ ಕರ್ತವ್ಯ ಅಲ್ಲ. ಜ್ಞಾನವನ್ನು ಮಾಡ್ಕೋದು ನಿನ್ನ ಕರ್ತವ್ಯ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ. ಅದು ಭಾಳ ಮಹತ್ವದ. ಏನು ಅದನ್ನು ಮಾಡಿಕೊಂಡ್ರೆ ಎಲ್ಲ ಋಣ ತೀರ್ತೈತಿ ನಿನಗೆ. ಏನು
ಆ ಜ್ಞಾನಕ್ಕಾಗಿ ಏನು ಮಾಡ್ಬೇಕಂದ್ರೆ ನಿತ್ಯ ಅನುಭವಗಳ ಮುಖಾಂತರ ಅದನ್ನು ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡಬೇಕಾಗಿದೆ. ಅಂತಃಕರಣ ದೋಷ ಎಲ್ಲ ಕಡಿಮೆ ಕೋಂತ ಹೋಗ್ತಾವೆ ಶ್ರವಣ ಮನನ ನಿಧಿಧ್ಯಾಸನದಿಂದ. ಏನು ಒಟ್ಟಿನ ಮೇಲೆ ಸಾಧಕಾವಸ್ಥೆಯೊಳಗೆ ಎಲ್ಲಿ ವಿಘ್ನ ಆಕೈತಿ ನಿನ್ನ ಅಭ್ಯಾಸಕ್ಕೆ ಅಲ್ಲಿ ಜಾಗ ಬಿಡುದು ನೋಡಿ. ಈಶ್ವರದನ, ಮಾಯಾದನ, ಶಕ್ತಿ ಅದನ ಅನ್ನೋದು ಎಲ್ಲ ನಿನ್ನ ಕಲ್ಪನಾ ನೋಡಿ. ನಿಮ್ಮ ಕಲ್ಪನಾ ಅಡಗಿದ್ರೆ ಈಶ್ವರನೂ ಇಲ್ಲ, ಮಾಯಾನೂ ಇಲ್ಲ, ಶಕ್ತಿನೂ ಇಲ್ಲ. ಎಲ್ಲಿದಾವು? ನೀವು ಕಲ್ಪಿಸ್ಕೊಂಡಾಗವು, ನಿಮ್ಮ ಕಲ್ಪನಾದಾಗ ಅದಾವು. ಕಲ್ಪನಾ ಅಡಗಿದ ಮ್ಯಾಗ ಅವಕ್ಕೆ ಅಸ್ತಿತ್ವ ಎಲ್ಲೈತೆ? ಈ ಕಲ್ಪನಾದಾಗ ಇದು ನಾನು ಅಂತ ತಿಳ್ಕೊಂಡು ಕುಂತೀವಿ. ಶರೀರ ನನ್ನ ರೂಪ ಹಿಂಗದ ಅಂತ ನಿಮ್ಮ ದೇವರು ಬಂದು ಹೇಳಿತ್ತ ನಿನಗೆ? ಏನು ನೀವೇ ಇಟ್ಕೊಂಡು ಕುಂತೀರ? ಯಾರು ಕಲ್ಪಿಸ್ಕೊಂಡಿರಿ ಅವ್ರು ಬಳಲ್ತಾರೆ, ಯಾರು ಕಲ್ಪಿಸ್ಕೊಂಡಿಲ್ಲ ಅವ್ರು ಆರಾಮದಾರ. ಹೌದಿಲ್ಲ? ನೀವು ಕಲ್ಪನಾ ಮಾಡಿದಂತೆ ಅವು ನಿನ್ನ ವಿಚಾರಗಳು, ಭಾವನೆಗಳು ಬರ್ತಾವೆ. ಯಾವುದು ಕಲ್ಪನಾ ಮಾಡಲಿಲ್ಲ ಅಂದ್ರೆ ಯಾವುದು ಬರೋದಿಲ್ಲ ನಿನಗೆ. ಅವಕ್ಕೆ ಅಸ್ತಿತ್ವನ ಇಲ್ಲದ್ರೆ ಕಲ್ಪಿಸ್ಕೊಂಡು ಕುಂತೀವಿ. ಏನು ನೀವು ಯಾರ ಯಾಕೆ ಇರುವಲ್ರಿ? ಯಾಕೆ ನಿಮಗೆ ಏನು ಬೇಕಾಗೈತಿ ಅದ್ರ ಕಡೆ ಲಕ್ಷ್ಯ ಕೊಟ್ಟು ಅದನ್ನು ಹೊಂದ್ಕೊಂಡ್ಬಿಟ್ರೆ ತೀರ್ತು. ಎಲ್ಲರಿಗೂ ಬೇಕಾದದ್ದು ಆನಂದ, ಸುಖ ಬೇಕಾಗೈತಿ. ಆನಂದ ಯಾರಿಗೆ ಬೇಕಾಗಿಲ್ಲ ಹೇಳ್ರಿ? ಬೇಕಾಗೈತಿ ಆನಂದ ಕಡೆ ಲಕ್ಷ್ಯ ಕೊಡ್ಬೇಕಾಗೈತಿ. ನಾವು ಸಾಮಾನ್ಯ ನೆನಪು ಮಾಡ್ಕೋತ ಕೂತ್ರೆ ಆರಾಮ ಇರ್ತೈತೆ. ಸಾಮಾನ್ಯಗಳ ನೆನಪೆಲ್ಲ ಕೈ ಬಿಟ್ಟಾಗ ಆರಾಮನ ಇರ್ತೈತಿ. ಆ ಆನಂದ ಸ್ಥಿತಿಯನ್ನು ಹೊಂದಿದ ಮೇಲೆ ಪುನಃ ಯಾರು, ಏನು, ಎಂತು ಅನ್ನೋ ಪ್ರಶ್ನೆನೂ ಉಳಿದಿಲ್ಲ. ನಿದ್ದೆ ಹತ್ತಿದ ಮೇಲೆ ಯಾರು, ಏನು ಅಂತ ಉಳಿದೈತಿನ? ಉಳಿದಿಲ್ಲ. ಆನಂದ ಯಾವಾಗ ಇರ್ತೈತಿ ಅಂದ್ರೆ ಮನಸ್ಸಿನ ಸರಿದಾಟ ಬಂದಾದಾಗ ನಮಗೆ ಆನಂದದ ಅನುಭೂತಿ ಆಕೈತಿ. ಆ ಕೆಲಸ ಮಾಡ್ಬೇಕಾಗೈತಿ. ಮನಸ್ಸನ್ನು ಎತ್ತು ಹೋಗದಂಗೆ ಮನಸ್ಸನ್ನು ಸುಮ್ಮನೆ ನಿಲ್ಲಿಸುವ ಪ್ರಯತ್ನ ಮಾಡ್ಬೇಕು. ಮನುಷ್ಯನ ಹರಿದಾಟ ಬಂದಾದಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತದೆ. ಆನಂದದ ಗುರುತು ಪ್ರತಿಯೊಬ್ಬರಿಗೆ ಐತಿ. ಗುರ್ತಿರ್ಲಿಲ್ಲ ಅಂದ್ರೆ ಅದನ್ನು ಯಾರೂ ಬೇಡ್ತಿದ್ದಿಲ್ಲ. ಎಲ್ಲಿಗಾದ್ರೂ ಹೋಗಿ ಅದನ್ನು ಗುರ್ತ ಮಾಡ್ಕೊಂಡೇನ? ನಿಮ್ಮಲ್ಲಿ ಕಂಡುಕೊಂಡದ್ದು ಅದ. ಮನಸ್ಸು ಸುಮ್ಮನೆ ಇದ್ದಾಗ ಇರ್ತೈತೆ ಅನ್ನೋದು ಗೊತ್ತೈತೇನೋ ಇಲ್ಲ? ಏನಾರ ಮಾಡಿ ಆನಂದ ಕಂಡ್ರೆ ಅದು ಒಳಗೈತೀವಿ ಏನೋ ಹೊರಗೈತೀವಿ ಅಂದ್ರೆ ಹಂಗಾರೆ ಹೊರಗೆ ಹುಡುಕಾಕತ್ತೀಯಲ್ಲೋ. ನಿದ್ದೆಯಲ್ಲಿ ಹತ್ತೈತಿ ನಿನಗೆ? ಒಳಗೆ ಹತ್ತೈತೇನೋ ಹೊರಗೆ ಹತ್ತೈತೇವ? ಒಳಗೆ ಹೌದಿಲ್ಲ? ಆನಂದ ಯಾರು ತಯಾರು ಮಾಡಿಕೊಡೋದು ದೀನ್ಸನ ಅದು? ಎಲ್ಲಿಂದಾರ ಎಲ್ಲಿಗಾರ ತೊಗೊಂಡು ಹೋಗ್ಬೇಕಾಗೈತೆನ? ನಿದ್ದೆ ಅಂದ್ರೆ ಸಂಕಟೋ ಏನು ಆರಾಮು ಹೇಳ್ರಿ ನೀವು? ಆರಾಮ ಹೌದಿಲ್ಲ? ಹಂಗಾರ ಆರಾಮ ಹೊಂದು. ಆರಾಮ ಎಂದಾರ ಹೊಲಸಾಗೈತೇನ ಅದು? ಅದು ಹೆಚ್ಚು ಕಡಿಮೆ ಆಗೈತೇನ? ಆರಾಮಿಗೇನು ಹೊಟ್ಟೆ ಸಿಗ್ತೈತೇನ್ರಿ? ಇಷ್ಟೆಲ್ಲ ಕೇಳಿ ಮತ್ತೆ ಎಲ್ಲಾರು ಹೋಗ್ಬೇಕನೋ ಆರಾಮಿರಕ್ಕೆ? ನಮ್ಮ ನಿದ್ದೆ ನಿಮ್ಮ ಮನೆಗೆ ಬಂದಾಗ ಕಾಣ್ತೈತಿ ಅಂತ ಯಾರನ್ನಾರ ಕೇಳಕ್ಕೆ ಹೋಗ್ತೀರನ? ನಿದ್ದೆ ನಮಗಟ್ಟು ಕೊಡ್ರಿಪ್ಪ ಅಂತ ಯಾರನ್ನಾರ ಕೇಳ್ತೀರನ? ನಿಮ್ಮ ಆರಾಮ ಅವ್ರಂತೇಳಿ ಇಟ್ಟಿರನ? ಆಶೀರ್ವಾದದಿಂದ ಕೊಡ್ತಾರೇನ್ರಿ ಅವರು ನಿಮಗೆ? ನಿಮ್ಮ ನಿದ್ದೆ ಇನ್ನೊಬ್ರಂತೇಳಿ ಒತ್ತಿ ಇಟ್ಟಿರನ? ಅವ್ರು ಆಶೀರ್ವಾದ ಮಾಡಿದಾಗ ಬರ್ತೈತೆ ನಿಮ್ಗೆ ಆರಾಮು? ಗೋರ್ಯಾಗ ಆರಾಮ ಇಟ್ಟೇನ? ಗೋರಿಗೆ ಹೋಗ್ಯಲ್ಲ, ಗದ್ಗಿಗೆ ಗೋರಿಗೆ ಪಡ ಪಡ ಕಾಯಿ ಹೊಡೆದ್ರೆ ಹೊರಬೀಳ್ತೈತಲ್ಲ ಅದು ಆರಾಮ. ಊದಿನ ಕಡ್ಡಿ ಬೆಳಗಿದ ಕೂಡಲೇ ಸಂಕಟಕ್ಕೆ ಹೊರಬೀಳ್ತೈತೆ ಅದು. ಧೂಪ ದೀಪ ಹಾಕಿದ್ದಕ್ಕೆ ಹಾಕ್ರಿ. ಅದನ್ನೇ ಮಾಡ್ಕೊಂತ ಕುಂತಲ್ಲೋ ನಿಮಗೆ. ಯಾವಾಗಲೂ ಇದ್ದದ್ದು ಅದು ಏನಾರ ಮಾಡಿ ಅದನ್ನು ಪಡಿಬೇಕಾಗಿಲ್ಲ ನೀವು. ಅದ್ರ ಕಡೆ ವಿಚಾರದಿಂದ ಅದನ್ನು ನಾವು ಅನುಭವ ಮಾಡಬೇಕಾಗಿಲ್ಲ. ಆರಾಮ ಅಥವಾ ಸುಖ ಯಾರಲ್ಲಿಲ್ಲ? ಅರಿವು ಯಾರಲ್ಲಿಲ್ಲ? ಅರಿವು ಯಾರಲ್ಲ? ಆ ಅನುಭವ ಬಂದ ಮ್ಯಾಗ ನಾವ್ಯಾರು ನೀವ್ಯಾರು ಅಂತ ಕೇಳೋ ಪ್ರಶ್ನೆನೂ ಉಳಿದಿಲ್ಲ. ನೀ ಯಾರದಿ ನೋಡು, ನಾನು ಅದೇನೆ. ಮತ್ತೆ ಅದರ ದಶೆಯಿಂದ ಏನಾರ ಮಾಡ್ಕೋಬಹುದು. ಆರಾಮಿನ ದಶೆಯಿಂದ ಏನೂ ಮಾಡುವ ಅವಶ್ಯಕತೆ ಇಲ್ಲ. ಯಾವ ಕರ್ತವ್ಯನೂ ಇಲ್ಲ. ನೀವು ಆರಾಮಿನ ಕಡೆ ಲಕ್ಷ್ಯ ಕೊಟ್ಟ ನಿಮ್ಮ ವಿಶ್ವವಿದ್ಯಾಲಯದವರು ಆರಾಮಾಗೋದು ಕಲಿಸ್ತಾರೋ ಏನು ಸಂಕಟ ಹೊಂದೋದು ಕಲಿಸ್ತಾರೋ? ಅವರು ಮಠಮಾನ್ಯ ಆಗಲಿ ವಿಶ್ವವಿದ್ಯಾಲಯಗಳಲ್ಲಿ ಆಗಲಿ
ಎಲ್ಲರೂ ಏನು ಕಲಿಸ್ತಾರೆ? ಬರೀ ತೋರಿಕೆ ಒಳಗಿಂದ ಕಲಿಸೋರು. ಎಚ್ಚರಿಕೆ ವ್ಯವಹಾರದಿಂದ ದನು ಆಕೈತೋ, ನಿದ್ದೆ ಮಾಡಿ ದನು ಆಕೈತೋ ನಿಮಗಂದ್ರೆ? ದನು ಆಗೋದೆಲ್ಲ ಎಚ್ಚರಿಕೆ ವ್ಯವಹಾರ ಮಾಡೇ ಹೋದಿಲ್ಲ. ಅಂದಿಂದ ದನು ಆಗೋ ಕೆಲಸ ಯಾಕೆ ಮಾಡಬೇಕು? ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಎಚ್ಚರಿಕೆಯಾಗ. ನಿದ್ದೆ ಹೆಚ್ಚಾಗ ಅವು ಯಾವೂ ಇಲ್ಲ, ಯಾವ ಇಂದ್ರಿಯಗಳು ಇಲ್ಲ, ಯಾವ ವಿಷಯಗಳ ಸಂಪರ್ಕ ಇರಲಿಲ್ಲ, ಇಲ್ಲಿ ಆರಾಮ ಇರ್ತೇವಲ್ಲ. ನೀವು ಸಾಲಿ ಎದರ ದಶೆಯಿಂದ ಕಲ್ತ್ರಿ? ಆರಾಮಿರಾಕು ಏನು ಸಂಕಟ ಹೊಂದಾಕು? ಸಾಲಿ ಕಲಿದಂದ್ರೆ ಸಂಕಟ ಹೊಂದಾಕು ಏನು ಆರಾಮಿರಾಕು? ಪರದೇಶಕ್ಕೆ ಹೋಗಿ ಸಾಲಿ ಕಲ್ತು ಬಂದು ದೊಡ್ಡ ಶಾಣೆ ಆಗ್ಯಾನ. ಶಾಣೆ ಆಗಿ ಬಾರೋ ನನ್ನ ಮಗ ಅಂದ್ರೆ ಕಾಮಣ್ಣವ್ರು ಗೆಳತನ ಮಾಡ್ಕೊಂಡು ಬಂದು ನೆಮ್ಮದಿ ಇರ್ತೈತೆ ನಿನಗೆ? ಬಯಕೆಗಳೆಲ್ಲ ಕಾಡಕ್ಕೆ ಶುರು ಮಾಡ್ತಾವೆ. ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕಂತ. ಅದನ್ನು ಕಲಿಸಿದ್ರಿಲ್ಲ ನೀವು? ಅದಾಗ್ಬೇಕು, ಇದಾಗ್ಬೇಕು ಅನ್ನೋದನ್ನು. ಏನೂ ಮಾಡೋದು ಬೇಕಾಗಿಲ್ಲ, ಏನೂ ಆಗೋದು ಬೇಕಾಗಿಲ್ಲ ಅನ್ನೋದನ್ನ ಏನಾರು ಕಲಿಸಿದ್ರೆ ನೀವು? ಆರಾಮಿರಾಕೆ ಏನಾರು ಮಾಡೋದಿಲ್ಲ, ಏನಾರು ಆಗೋದು ಬೇಕಾಗಿಲ್ಲ ಅಂತ. ಸುಮ್ಮನೆ ಇರುವುದು ಒಂದೇ ಕಲಿಬೇಕಾಗೈತೆ ನಾನು. ಸುಮ್ಮನೆ ಇರೋದು ಕಲಿಯಾಕೆ ಎಲ್ಲಿ ಹೋಗ್ಬೇಕಾಗೈತೆ? ಏನು ಮಾಡ್ಬೇಕಾಗೈತಿ? ಶಾರೀರಿಕ, ಬೌದ್ಧಿಕ, ಮಾನಸಿಕ ಯಾವ ಶ್ರಮನೂ ವಹಿಸೋ ಕಾರಣ ಇಲ್ಲ ಸುಮ್ಮನೆ ಇರಕ್ಕೆ. ಎಲ್ಲಾರು ಹೋಗಿ ಬುದ್ಧಿವೃತ್ತಿ ಹರಿದಾನ ಸುಮ್ಮನೆ ಇರಬೇಕಾಗಿಲ್ಲ. ಇದ್ದಲ್ಲೇ ಸುಮ್ಮನೆ ಇದ್ದು ಬಿಟ್ಟಿರ್ತಿ. ಅದೇ ಕಠಿಣ ಆಗೈತಿ. ಏನಾರ ಮಾಡೋದು ಹಗರಾಗ್ಬಿಟ್ಟೈತೆ. ವಾಸನ ಸುಮ್ಮನೆ ಇರ್ಬಿಡ್ಬೇಕಲ್ಲ ನೀನು. ಪೂರ್ಣ ವಾಸನ ಸ್ವಲ್ಪ ಉಳಿಯದಂತೆ ಇವೆಲ್ಲ ಭೋಗ ವಾಸನೆಗಳು, ಹೃದಯಗತವಾದಂಥ ಭೋಗ ವಾಸನೆಗಳು ಪೂರ್ಣ ನಾಶ ಆದಾಗ ಮನಸ್ಸು ಸುಮ್ಮನೆ ಇರಕ್ಕೆ ಬರ್ತೈತಿ. ಅವಾಗ ಈ ಸೂತ್ರ ನಮ್ಗೆ ಹತ್ತೈತಿ, ಆನಂದದ ಸೂತ್ರ. ಮನಸ್ಸು ಸುಮ್ಮನೆ ಆದಾಗ ಅಭ್ಯಾಸ ಬೇಕು. ಇದಕ್ಕೆ ಬಹುದಿನದ ಅಭ್ಯಾಸ ಬೇಕಾಗ್ತೈತಿ. ನಿರಂತರ ಅಭ್ಯಾಸ ಮಾಡಿದಾಗ ಇದು ಅನುಭವ ಬರ್ತದೆ. ಯಾವಾಗಲೂ ಇದ್ದಕ್ಕಿದ್ದಂಗೆ ಐತೆ ಅದು ಆರಾಮು. ಅದು ಬದಲಾವಣೆ ಆಗೇ ಇಲ್ಲ. ನೀನ ಏನೇನೋ ಕಲ್ಪಿಸ್ಕೊಂಡು ಕೂತಿ ಅದನ್ನು. ಹಾಗಾಗಿ ಏನೇನೋ ಕಲ್ಪಿಸ್ಕೊಂಡು ಆರಾಮು. ಎಲ್ಲ ಕಲ್ಪನೆಯನ್ನು ಕೈ ಬಿಟ್ಟು ಇದ್ದಕ್ಕಿದ್ದಂಗೆ ಇರಾಕಲಿ. ಅದು ಅನುಭವ ಬರ್ತೈತಿ. ಇದ್ದಕ್ಕಿದ್ದಂಗೆ ಇದ್ರೆ ಈ ಗದ್ದಲನೇ ಇರೋದಿಲ್ಲ, ನೀವು ಆರಾಮನೇ ಇರ್ತೀವಿ. ಇದ್ದಕ್ಕಿದ್ದಂಗೆ ಇದ್ರೆ ಗದ್ದಲಿಲ್ಲ, ಗೋಳಿಲ್ಲ ಅಂತ. ಇದ್ದಕ್ಕಿದ್ದಂಗೆ ಇರ್ಬೇಕಾತಂದ್ರೆ ಭಾಳ ದಿನ ಅಭ್ಯಾಸ ಬೇಕಿದಕ್ಕೆ. ನಿರಂತರ ಪ್ರಯತ್ನ ಬೇಕಾಗೈತೆ ನಾವು. ಏನು ವಿಶ್ವವಿದ್ಯಾಲಯಗಳಲ್ಲಿ ಯಾರೋ ವಿಶ್ವದಿಂದ ಕೆಲಸವ್ರು ಹೊರತು ನಿನ್ನೊಳಗಿದ್ದದ್ದನ್ನು ಏನಾರು ಕಲಿಸ್ತಾರ ಅವರು? ನಿನಗೆ ಬೇಕಾದದ್ದು ಈ ವಿಶ್ವದೊಳಗಿಲ್ಲ, ನಿನ್ನೊಳಗದ. ನಿನ್ನೊಳೆಯುವುದು ಸತ್ಯಪದ, ನಿತ್ಯಪದ, ಆನಂದ ಪದ. ಅದನ್ನು ಅನುಭವದಿಂದ ನೋಡು. ನೋಡಲೇ ಜೀವನೇ ನೀನೇ ಮುಕ್ತನು ಅಂತ ಅನುಭವದಿಂದ ನೋಡು ಅಂತ ಹೇಳ್ಯಾರ. ಇಂದ್ರಿಯಗಳಿಂದ ನೋಡು ಅಂತ ಹೇಳಿಲ್ಲ. ಇಂದ್ರಿಯಗಳ ವ್ಯಾಪಾರ, ಮನೋ ವ್ಯಾಪಾರ ಬಂದ್ ಮಾಡಿ ಅದನ್ನು ಅನುಭವದಿಂದ ಕಂಡುಕೊಳ್ಬೇಕಾಗಿದೆ. ಆರಾಮಿರೋರು ಆಲಸಿ ಜನರು. ಯಾಕ್ರಿ? ಸಂಕಟದಾಗಿರೋರು ಉದ್ಯೋಗಸ್ಥರಂತೆ. ಹೌದಿಲ್ಲ? ಇದನ್ನೆಲ್ಲ ಯಾವ್ದಾರು ಪುಸ್ತಕದಾಗ ಬರ್ತಾರೆ. ನಾವು ಸಂಕಟ ಬೇಕಾದ್ರೆ ಏನಾರು ಮಾಡ್ಕೊಂತ ಹೋಗು. ಆರಾಮ್ ಬೇಕಾಗತ್ತಂದ್ರೆ ಸುಮ್ಮನೆ ಇರಕ್ಕಿಲ್ಲ ನಾವು. ಇಡೀ ವಿಶ್ವದ ಮಾನವರಿಗೆಲ್ಲ ಇದು ಒಂದಾದ. ಏನು ಆರಾಮ್ ಬೇಕಾಗಿತ್ತಂದ್ರೆ ಸುಮ್ಮನೆ ಇರು. ಪ್ರತಿಯೊಬ್ಬರು ಜಾಗ್ರಾವಸ್ಥೆಗಳಿಗೆ ಎಷ್ಟು ಸಂಕಟ ಪಡ್ತಾರೆ ಆರಾಮಿರ್ಬೇಕಂತ. ಹಂಗೆ ಬಡ್ಕೋತಾರೆ. ಏನು ಮಾಡಿದ್ರು ಸಮಾಧಾನ ಇಲ್ಲ. ಸಂಕಟ ತಯಾರು ಮಾಡ್ಕೋದು, ಮತ್ತೆ ಅದನ್ನು ಕಡಿಮೆ ಮಾಡ್ಕೊಳಕ್ಕೆ ಮತ್ತೊಂದು ಸಂಕಟ ಮಾಡ್ಕೋದು. ಮತ್ತು ಹಂಗೆ ನಿರಂತರ ನಡೀತಾನೆ ಇರುತ್ತೆ. ಮುಂಜಾನೆಯಿಂದ ಸಂಜೆ ತನಕ ಸಂಕಟದಾಗ ಬಿದ್ದು ಹೊಳ್ಯಾಡುದು. ಎಲ್ಲ ಕೈ ಬಿಟ್ರೆ ಆರಾಮ್ ಇರ್ತೈತೆ ಅನ್ನೋದು ಹೊಳಿ ಒಂದು ನಮ್ಗೆ. ಆರಾಮ್ ಬೇಕಾತಂದ್ರೆ ಆ ಇರುವಿನ ಕಡೆ ಲಕ್ಷ ಕೊಡು. ಯಾವಾಗಲೂ ಸದ್ವಸ್ತುವಿನ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ಆರಾಮಿನ ಅನುಭವ ಆಕೈತಿ. ಅಪ್ಪ ಅವರು ಮೂರು ದಿವಸ ಊಟ ಉಪಚಾರ ಇಲ್ಲದ ಆರಾಮಿನ ಭಾವದಾಗ ಇರ್ತಿದ್ರು. ಅವ್ರಿಗೆ ಅಭ್ಯಾಸಗತ ಆಗಿತ್ತು. ಇಚ್ಛಾ ಮಾಡಿದ್ರೆ ಆ ಭಾವದಾಗ ಇರ್ತಿದ್ರು. ಅದು ನಿರಂತರ ಅಭ್ಯಾಸ ಮಾಡಿದಾಗ ಬರ್ತೈತಿ.
ಕಲ್ಪನಾರಹಿತ ಇರುವಿನ ಅನುಸಂಧಾನ ಇಚ್ಛಾ ಮಾಡಿದ ಗಪ್ಪನ ಹತ್ತಿತ್ತು. ಯಾವಾಗ ಬೇಕು ಅವಾಗ ಅದನ್ನು ಹೊಂದಾಕ್ ಬರ್ತಿತ್ತು. ಏನು ಊಟ ಉಪಚಾರ ಏನು ನಡೀತಿದ್ದಿಲ್ಲ. ಮೂರು ದಿವಸ ಆರಾಮಿನ ಆನಂದದ ಭಾವದಾಗ ಐತಿ, ಸಮಾಧಿ ಸುಖದೊಳಗೆ. ಎಚ್ಚರಿಕೆ ವ್ಯವಹಾರ ಅಂದ್ರೆ ಏನು? ಉದ್ಯೋಗ ಹೌದಿಲ್ಲ, ನಿನ್ನ ಬಾಳೆ ಎಲ್ಲ ಜಾಗ್ರದಾಗ ಹೌದಿಲ್ಲ. ಬಾಳೆ ಸಂಬಂಧ ತಪ್ಪಿಸ್ಕೊಂಡಾಗ ನೀ ಆರಾಮಿರ್ತೀಯೋ, ಬಾಳೆ ಸಂಬಂಧ ಇಟ್ಕೊಂಡಾಗ ಆರಾಮದಿಯೋ ನೋಡ್ಕೊ. ನಿರಂತರ ಈ ಹಿತಾಹಿತ ವಿಚಾರದ ಅಭ್ಯಾಸದಿಂದ ಈ ಮೂರು ಅವಸ್ಥೆಗಳನ್ನು ತೋರ್ದಂಗೆ ಮಾಡ್ಕೊಳಿಕ್ಕೆ ಬರ್ತದೆ. ಅವಾಗ ನಿಮಗೆ ನಿರಾತಂಕವಾದಂಥ ಆನಂದದ ಅನುಭೂತಿ ಆಗ್ತೈತಿ. ಆರಾಮ ನಿಮ್ಮನ್ನು ಬಿಟ್ಟು ಎಲ್ಲಾರ ಹೋಗೈತಿ ಅನ್ನೋದು ಏನು ನಿಮ್ಮಲ್ಲಿ ಐತು? ನಿಮ್ಮಲ್ಲಿ ಇದ್ದದ್ದನ್ನು ಅದನ್ನು ನಾವಂತ ತಿಳ್ಕೊಳ್ಳೋದು ಇದು ಬರುವಲ್ಲ ನಮಗೆ, ಜಾಣತನ ಬರುವಲ್ಲ ನಾವು. ಮತ್ತು ದಡ್ಡ ಹಾಕಿನಿ ಅನ್ಯದ್ರ ಹುಡುಕಾಕ ಹೋಗಿ. ಈ ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೊಂಡು ಇರಾಕಲಿ ನೀವು. ಅದೇ ಎಲ್ಲಕ್ಕಿಂತ ಜಾಣತನ ಅದ ನೋಡಿ. ಶಾನ್ಯಾರ ಆದವರು ಇದು ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೊಂಡು ಆರಾಮಿನ ಭಾವದಾಗ ಉಳ್ಕೊಂಡ್ರವ್ರು. ಯಾವ ಮಠ ಮಾಡಿದವ್ರು ಸಾಧು ಸನ್ಯಾಸಿಗಳು ಎಚ್ಚರಿಕೆ ತಪ್ಪಿಸ್ಕೊಂಡು ಅದಾರ ಹೇಳಿ. ಮತ್ತು ಎಚ್ಚರಿಕೆಯಾಗಿ ಏನಾರು ಮಾಡ್ಬೇಕು, ಅದನ್ನು ಮಾಡ್ಬೇಕು, ಆ ಯೋಜನೆ ಜಾತ್ರೆ ಮಾಡೀನಿ, ಇದನ್ನು ಮಾಡೀನಿ, ಎಚ್ಚರಿಕೆ ವ್ಯವಹಾರದಾಗ ಎಲ್ಲ ಅಭ್ಯಾಸರಾಗಿ ಒಂದು ಆಂತರಿಕವಾಗಿ ಅಭ್ಯಾಸ ಮಾಡ್ಬೇಕನ್ನೋರು ಯಾರ್ದಾರ? ಯಾವ ಮಠ ಮಾನ್ಯಗಳದಾರ? ಬಹಿರ್ಮುಖ ವೃತ್ತಿಯನ್ನೆಲ್ಲ ಕೈಬಿಟ್ಟು ಅಂತರ್ಮುಖ ವೃತ್ತಿ ಒಳಗೆ ಉಳ್ಕೋಬೇಕನ್ನೋ ಸ್ವಾಮಿಗಳು ಯಾರದಾರ ಹೇಳಿ? ಯಾವ ಸಾಧು ಸನ್ಯಾಸಿಗಳದಾರ? ಎಲ್ಲೋ ಒಬ್ಬ ಅವ್ನು ಹೊಳಿತೈತಿ. ಅಂತರಂಗದಲ್ಲಿ ಇದು ಅನುಭವ ಬರ್ತೈತಿ, ಬಹಿರಂಗದಲ್ಲಿ ಏನು ಮಾಡಿದ್ರು ಬಹಿರ್ಮುಖ ವೃತ್ತಿಗೆ ಇದು ಅನುಭವ ಬರುದಿಲ್ಲ ಅನ್ನೋದು ಹೊಳಿಬೇಕಲ್ಲ. ಕತ್ತರಿಯಿಂದ ಕತ್ತರಿಯನ್ನು ಕಳಿಲಿಕ್ಕೆ ಬರುದಿಲ್ಲ. ಕತ್ತರಿಯನ್ನು ಕಳ್ಕೊಳ್ಳಿಕ್ಕೆ ನಮ್ಗೆ ದೀಪನ ಬೆಳಕ ಬೇಕಾಗ್ತದೆ. ಹಂಗೆ ನಾವು ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಸುಜ್ಞಾನನೇ ಬೇಕು ನಮ್ಗೆ. ಬೆಂಕಿಯಿಂದ ಆದ ಗಾಯವನ್ನು ಬೆಂಕಿಯಿಂದ ಮಾಯಿಸ್ಲಿಕ್ಕೆ ಬರುದಿಲ್ಲ. ಹಂಗೆ ಅಜ್ಞಾನದಿಂದ ಆದಂಥ ನಮಗೆ ದುಃಖ ಮತ್ತು ಅಜ್ಞಾನದಿಂದ ಅದನ್ನು ಕಳೀಲಿಕ್ಕೆ ಬರೋದು. ಅಜ್ಞಾನದ ಯಾವ ಕರ್ಮಕೃತಿಗಳು ಅಜ್ಞಾನದಲ್ಲಿ ಹುಟ್ಟ್ಯಾವ, ಆ ಕರ್ಮಕೃತಿಗಳು ಅಜ್ಞಾನವನ್ನು ಕಳೀಲ್ಲ. ಏನು ನಮಗೆ ಯಾಕೆ ದುಃಖ ಆಗೈತೆ ಅಂದರೆ ತಿಳಿಗೇಡಿತನದಿಂದ ಆಗೈತೆ. ಎದ್ರ ತಿರುಗಿ ಗೊತ್ತಿಲ್ಲದಕ್ಕೆ, ನಮ್ಮನ್ನು ನಮಗೆ ಗೊತ್ತಿಲ್ಲದಕ್ಕೆ. ಅದನ್ನು ಗೊತ್ತು ಮಾಡಿಕೊಂಡಾಗ ನಿನ್ನ ದುಃಖದಿಂದ ಬಿಡುಗಡೆ ಆಗ್ತದೆ. ನೀ ಯಾರದೇನೋದು ನಿನಗೆ ಗೊತ್ತಿಲ್ಲದಕ್ಕೆ ನೀ ದುಃಖ ಪಡ್ಲಿಕ್ಕೈತಿ. ನೀ ಯಾರದೇನು ಸರಿಯಾದ ತಿಳುವಳಿಕೆ ನೀ ಮಾಡಿಕೊಂಡ್ರೆ ದುಃಖ ಅನ್ನೋದೇ ನಿನಗೆ ಬರೋದಿಲ್ಲ ಅಂತ. ಅದಕ್ಕೆ ಅವಿವೇಕದಿಂದ ತಿಳಿಗೇಡಿತನದಿಂದ ಬಂದಂಥ ಬಂಧನ ಏನದ, ಅದು ವಿವೇಕದಿಂದ ನಾವು ಹೋಗೋದು. ಅದಕ್ಕೆ ಮೊದಲು ಯಾತ್ರೆ ಆಗ್ಬೇಕಾದ್ರೆ ವಿವೇಕವಂತರಾಗಬೇಕಾಗಿದೆ. ವಿವೇಕಕ್ಕೆ ನಾವು ಮುಖ ಕೊಡಲಿಲ್ಲ ಅಂದ್ರೆ ನಾವು ಮಾಡೋದೆಲ್ಲ ವ್ಯರ್ಥಪ್ಪ ಅನಿಸ್ತದೆ. ವಿವೇಕದ ಸನ್ನೆ ಬೆರೆಸಿ ನೋಡು. ಅವಿವೇಕ ಎಲ್ಲಿ ಸಿಗ್ತೈತೆ ಅಂದ್ರೆ ವಿವೇಕವಂತರ ಸಂಘ. ಸತತ ಅದರ ಸಂಘ ಮಾಡ್ಕೊತ ಇದ್ದಾಗ ನಮ್ಮಲ್ಲಿ ಅದು ಜಾಗೃತ ಆಗ್ತೈತೆ. ವಿವೇಕ ಬೇಕಾದಂಥ ದೊಡ್ಡದನಂದ್ರೆ ಸುಧಾ ಅವನಲ್ಲಿ ಅದು ಜ್ಞಾನ ದೃಷ್ಟಿ ನಮ್ಗೆ ಹೊಳಿತೈತೆ ಒಮ್ಮೆ. ಏನು ಅದಕ್ಕೆ ದಿವ್ಯ ದೃಷ್ಟಿ ಅಂತಾರೆ, ಜ್ಞಾನ ಮೂರನೇ ಕಣ್ಣು ಅಂತಾರೆ. ಅದು ನಿನ್ನಲ್ಲಿ ಜಾಗೃತ ಆತಂದ್ರೆ ನಿನಗೆ ದುಃಖ ಅನ್ನೋದನ್ನು ಉಳಿದ ಇದೆಲ್ಲ ದೋಷದ ಕಾಣಕೈತಿ ಬಿಡ್ತೈತಿ ನೀನು. ಇದು ಮೂರನೇ ಕಣ್ಣು ತೆಗೆದೆ ಅಂದ್ರೆ ವಿವೇಕದ ಕಣ್ಣು ನಿನ್ನಲ್ಲಿ ಜಾಗೃತ ಆಯ್ತಂದ್ರೆ ಇದೆಲ್ಲ ದೋಷ ಕಾಣ್ತೈತಿ, ಅದ್ರಾಗ ಆಸಕ್ತಿ ಹೋಗಿಬಿಡ್ತೈತಿ ನಿನಗೆ. ಆ ಕಣ್ಣು ಇಲ್ಲ, ವಿವೇಕ ಇಲ್ಲದಕ್ಕೆ ನಮಗಿದೆ ಸುಖರೂಪ ಅನ್ಸಾಕತೈತಿ. ಮಹಾತ್ಮರಾದವರೆಲ್ಲ ಬಾಳೆ ಕೇಳಿಸ್ಕೊಂಡ್ರು ಏನ ಅದನ್ನ ಬಾಳೆ ತಿದ್ದಾಕ ಹೋದ್ರು ಹೇಳ್ರಿ? ಬಾಳೆ ಸಂಬಂಧ ತಪ್ಪಿಸ್ಕೊಂಡವ್ರು ಆರಾಮ ಅದಾರ. ಬಾಳೆ ಸಂಬಂಧ ಇಟ್ಕೊಂಡು ಕುಂತ್ರೆ ಆರಾಮ್ ಕೆಡಿಸ್ಕೋತೀನಿ. ನೆಮ್ಮದಿ ಹಾಳು ಮಾಡ್ಕೊಳಕಾದ್ರೆ ಬೆನ್ನು ಹೊತ್ತೀನಿ. ತ್ರಿಕಾಲ ಬಾಧ್ಯವಾದಂಥ ಇರುವಿನ ಕಡೆ ಲಕ್ಷ್ಯ ಯಾವ ಕೊಡ್ತಾನ ಅವ ಆರಾಮ ಇರ್ತಾನೆ ನೋಡ್ರಿ.
ಇದು ವಿಕಾರ ಹೊಂದುವುದು ನಾಶ ಹೊಂದುವುದು ಕಡೆ ಎಲ್ಲ ಕೊಟ್ಟೆ ಅಂದ್ರೆ ನೆಮ್ಮದಿ ಹಾಳು ಮಾಡ್ಕೋತಿ. ಬ್ರಹ್ಮಾಕಾರ ವೃತ್ತಿ ಪಡೆದಾಗ ನಿನಗೆ ಪಂಡಿತ ಅಂತಾರೆ, ಅವ ಶಾನ್ಯ. ಮತ್ತು ಶರೀರದ ಆಕಾರ ವಿಷಯದ ಆಕಾರ ಹಾಕೊಂಡು ಕುಂತಿ ಅಂದ್ರೆ ದಡ್ಡನ ನೀನು. ಸ್ವರೂಪ ಜ್ಞಾನ ಯಾವ ಮಾಡ್ಕೋತಾನ ಅವನಿಂದ ಜಗತ್ತಿಗೆ ಕಲ್ಯಾಣ ಆಕೈತಿ ನೋಡಿ. ಬಾಕಿ ಯಾರಿಂದನೂ ಕಲ್ಯಾಣ ಆಗೋದು. ಇಡೀ ಪೃಥ್ವಿನ ಎಲ್ಲ ಪ್ರಾಣಿಗಳಿಗೆ ಬೋರ್ಡಿಂಗ್ ಅದು. ನಿನ್ನ ಬೋರ್ಡಿಂಗ್ ತೊಗೊಂಡು ಏನು ಮಾಡವ? ಎಕಡೆ ಮೂಲೆ ನಿನ್ನ ಬೋರ್ಡಿಂಗು ಎಲ್ಲ ಪ್ರಾಣಿಗಳಿಗೆ ಸಲ್ಲುದತ್ತಿಲ್ಲ. ಎಲ್ಲ ಬೋರ್ಡಿಂಗ್ ಜಗತ್ತನ ಪೃಥ್ವಿನ ಎಲ್ಲ ಪ್ರಾಣಿಗಳಿಗೆ ಬೋರ್ಡಿಂಗ್ ಅದು. ಏನ್ ದೇವ್ರನ್ನ ಹುಟ್ಟಿಸೋರು ನಾವ, ಮುಳುಗಿಸೋರು ನಾವ ನೋಡು. ಜಗತ್ತು ಹುಟ್ಟಿಸೋರು ನಾವ, ಅಡಗಿಸೋರು ನಾವ ಅಲ್ಲ. ನಾನೇ ಬ್ರಹ್ಮ, ನಾನೇ ವಿಷ್ಣು, ನಾನೇ ಶಿವ ಅಂತ. ಅದನ್ನು ಸೃಷ್ಟಿಕರ್ತನು ನಾನು, ಅದನ್ನು ಪಾಲನೆ ಮಾಡೋನು ನಾನು, ನಾಶ ಮಾಡೋನು ನಾನು. ಅದಕ್ಕೆ ನೀನ ಎಲ್ಲ ಬ್ರಹ್ಮ, ರುದ್ರ, ವಿಷ್ಣು ಅಂತ. ಬೇರೆ ಏನೇನೋ ಕಲ್ಪಿಸ್ಕೊಂಡು, ಅವಕ್ಕೆ ಆಕಾರ ಕಲ್ಪಿಸ್ಕೊಂಡು ಬ್ರಹ್ಮ ಬೇರೆ ವಿಷ್ಣು ಬೇರೆ, ನೀನ ಇದೀನಿ. ಏನ್ ಯಾವುದು ಎದರಿಂದ ಹೋಗ್ತೈತಿ ಅದನ್ನು ಮಾಡಿದ್ರೆ ಕೆಲಸ ಆಕೈತಿ. ಏನು ಕನಸು ನೋಟ ತಕ್ಕೊಂಬಿಟ್ರೆ ಕನಸು ಎಲ್ಲಿ ಉಳಿತೈತಿ ಹೇಳ್ರಿ? ಹಂಗೆ ನಿನ್ನ ದೃಷ್ಟಿ ಏನೈತಿ ಅಲ್ಲ, ಈ ಜಡವಾದ ಇರುವಿನ ತೋರಿಕೆ ಕಡೆ ಎಲ್ಲ ಕೊಟ್ಟೆ ಅಂದರೆ ಆ ಇರುವಿಕೆ ಕಳ್ಕೋತಿ. ಇರುವಿಕೆ ಕಡೆ ಎಲ್ಲ ಕೊಟ್ಟೆ ಅಂದ್ರೆ ಈ ತೋರಿಕೆ ಕಳ್ಕೋತಿ. ಈ ತೋರಿಕೆನೂ ಇರಬೇಕು, ಇರುವಿಕೆನೂ ಇರ್ಬೇಕಂದ್ರೆ ಸಾಧ್ಯ. ಒಂದು ಬೇಕಂದ್ರೆ ಒಂದು ಕಳ್ಕೋತಿ. ಏನು ಗೂಡು ಕಟ್ಕೊಂಡು ಕೊಂಡಿರೋದು ಮನುಷ್ಯನ ಜನ್ಮದ ಕೆಲಸ ಏನ್ರಿ? ಕಾಯಂ ನಾ ಇಲ್ಲೇ ಇರ್ತೇನೆ ನಾವು ಮನೆ ಹಾಕಿಸ್ಬೇಕು. ಎಲ್ಲಿಯೂ ನಿಲ್ಲದಿರು ಮನೆಯನ್ನೆಲ್ಲಿಯೂ ಕಟ್ಟದಿರು. ಜೀವನ ಅತಂತ್ರ ಅದು. ಹಿಂದಗಡೆ ಹೇಳಕ್ಕೆ ಶುರು ಮಾಡ್ತೀವಿ, ಇಷ್ಟೆಲ್ಲ ಖರ್ಚು ಮಾಡಿ ನೆಲ್ಲು ಯಪ್ಪ ಏನು ವಾಸನ ಹಂಗೆ ತಿರುಗ್ತೈತಿ. ಮತ್ತೆ ಅಲ್ಲೇ ಸುಳ್ದಾಡಕ್ಕೆ ಚಲೋ ಬಿಟ್ಟು ಹೋಗೋದಿಲ್ಲ ತಾಗಿಂದ. ಆ ಮನ್ಯಾಗ ವಾಸ ಮಾಡೋವ್ರಿಗೆ ಪೀಡ ಕೊಡಕೈತಿ. ಅಲ್ಲಿ ಯಾರನ್ನೂ ನಿಂದ್ರು ಕೊಡುವಲ್ಲಪ್ಪ ಬಂದವ್ರನ್ನೆಲ್ಲ. ಹಿಂಗಾಗಿ ಕದ ಹಾಕ್ಕೊಂಡು ಹೋಗ್ಬಿಡ್ತಾವ. ಹೌದಿಲ್ಲ? ಪೀಡ ಕೊಟ್ಕೊಂತ ವಾಸನ ಹೆಂಗೈತಿ ನೋಡು. ಅದಕ್ಕೆ ಎದ್ರ ಮ್ಯಾಗೂ ಆಸಕ್ತಿ ಇರಬಾರ್ದು ನೋಡಿ. ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ಮಾಡುವಂಥ ಕೆಲಸ ಯಾವುದು ಅಂತಂದ್ರೆ ದುಃಖದಿಂದ ನಾವು ಬಿಡುಗಡೆಯನ್ನು ಹೊಂದೋದು. ಬರೀ ಹೊರಗಿಂದ ಏನಾರು ಮಾಡ್ಕೋತ ಕೂತ್ರೆ ಮಾತಾಡೋದ ಭಾವ ಗಟ್ಟಿಯಾಗೈತಿ. ದೇಹ ಭಾವ ಗಟ್ಟಿಯಾಗಿ ಮತ್ತು ಅದರಿಂದ ಕಡೆಗೆ ಆಗೋದು ಭಾಳ ಕಠಿಣ. ಋಷಿಮುನಿಗಳ ಜೀವನ ನೋಡ್ಕೊಂತ ಬನ್ನಿ ನೀವು. ಎಲ್ಲಾರ ಒತ್ತಟೆ ಉಳ್ಕೊಂಡ್ರು ನಾವು ಎಲ್ಲಿಯೂ ಇಲ್ಲ, ಅದ್ರ ಬಗ್ಗೆನೂ ಆಸಕ್ತಿ ಇಲ್ಲ. ಒತ್ತಟೆ ಜಗದಾಗಿದ್ರೆ ಆಸಕ್ತಿ ಉಂಟಾಕೈತಿ. ಅದಕ್ಕೆ ಸಂಚಾರ ಮಾಡ್ಕೊತ ಇರಬೇಕು ಅಂತ. ಏನು ಎಲ್ಲಿ ಹೋಗೋದಿಲ್ರಿ ಅಂತ ಊಟ ಬಿಡ್ಕೊಂಡು ಕುಂತೆ ಅಂದ್ರೆ ಇದ ಭಾವ ಗಟ್ಟಿ ಹಾಕೊಂಡು. ಋಷಿಮುನಿಗಳ ಆದರ್ಶ ಓದ್ತಿರೋ ವಿಶ್ವವಿದ್ಯಾಲಯದವ್ರು ಓದ್ತಿರೋ ನೀವು? ಯಾ ದೇವ್ರು ಬಂದು ನಿನ್ನ ಹುಟ್ಟಿಸ್ತಾವ ಅಂತ ನೀನು ಬಂದು ಹೇಳೈತೇನು? ಎಷ್ಟು ಹೆದರಿ ಅಲ್ಲೋ. ದೇವರೊಬ್ಬ ಅದನ, ದೇವಿ ಅದಾನ, ಶಕ್ತಿ ಅದಾನ ಅಂತ ನೀನ ಅವುಗಳನ್ನು ಕಲ್ಪಿಸ್ಕೊಂಡಿ. ಅದ್ರ ನಿನ್ನ ಕಲ್ಪನಾದ ತೋರಿದ್ದು ದೇವ್ರವು ನಿನಗೇನು ಕೊಡ್ತಾವಪ್ಪ ಅವು? ಆ ದೇವ್ರು ಬಂದು ನಿನ್ನ ಕಾಲಿಗೆ ಬಿದ್ದು ಬೇಡ್ಕೊಳ್ಳಿ ಬೇಕಾರ. ಅವ ಬಂದು ಬೇಕಾದ್ರೆ ಬೇಡ್ಕೊಳ್ಳಿ ನಿನಗೆ. ಏನು ಯಾಕಿಷ್ಟು ಹೆದರ್ಕೊಂಡು ಕುಂತೀರಿ ಅವಕ್ಕೆ? ಇಷ್ಟು ಹೇಳಿರೂ ಧೈರ್ಯ ಇಲ್ಲ. ಯಾವಾಗ ಬಿಡವ್ರು ನೀ ಅದನ್ನು ಹುಚ್ಚು ಇನ್ನೊಂದು ದೇವ್ರು ಐತೆ ಅನ್ನೋ ತಲೆ ಅಂತ ತೆಗೆದೋಗ್ಯದ. ಯಾರು ಅದನ್ನ ಒದರ್ಕೋತಿ ಅಲ್ಲಿ? ಎಲ್ಲ ಅರಣ್ಯರು ಹೋದನು. ಗುಡ್ಡಕ್ಕೆ ನಾಯಿ ಒದರಿ ಅದು ಪ್ರತಿಧ್ವನಿ ಬರ್ತೈತಿ, ಅದವ ಐತಿ ಒದರಾಕತೈತಿ ಅಂತ. ಹಂಗಾಗೈತಿ ಗುಡ್ಡಕ್ಕೆ ಒದರಿ ಗುದಿ ಹಾಸ್ಕೊಂಡು ಸೈತಿ ಅಂತ ನಾಯಿ. ಹಂಗೆ ಯಾರದಾರ ನೀನಲ್ಲಿ ಪ್ರಾರ್ಥನೆ ಮಾಡೋದು ಕೇಳೋದ್ರಿಂದ ಅದನ್ನು ನೀನು ಹೊಳ್ಳಿ ಯಾಕ್ರಿ ಅದನ್ನು ನಿನಗೆ ಉತ್ತರ ಕೊಡೋರು ಯಾರು ಅದಾರನ ಅಲ್ಲಿ? ಇಂದ್ರಿಯಗಳದಾವ ನೀ ಕೇಳಿದ್ದು ನೀವು ಒದರ್ಕೊಂಡದ್ದು ಕೇಳಕ್ಕಲ್ಲೇ ಯಾವೂ ಇಲ್ಲ. ಯಾಕೆ ಒದರ್ಕೋತಿ? ಕೆಲಸ ಇಲ್ಲ. ವ್ಯರ್ಥ ಪ್ರಯತ್ನ ನೀನು ಮಾಡೋದೆಲ್ಲ.
ಯಾರನ್ನು ಕೇಳಕ್ಕೆ ಹೋಗ್ಬೇಡ, ಯಾರನ್ನು ಪ್ರಾರ್ಥನೆ ಮಾಡಕ್ಕೆ ಹೋಗ್ಬೇಡ. ಅದೆಲ್ಲ ವ್ಯರ್ಥ ನೀವು ಮಾಡುವ. ಕಾಗಿ ಗುಬ್ಬಿ ಹೊಟ್ಟೆ ತುಂಬ್ಕೋತಾವ, ಅಗದಿ ಸರಳ ರೀತಿಯಿಂದ ಹೊಟ್ಟೆ ತುಂಬ್ಕೋತಾವ. ಹೊಟ್ಟೆ ತುಂಬ್ಕೊಳ್ಳೋದು ದೊಡ್ಡ ಕೆಲಸ ಅದು. ಹಾಂ, ಮನುಷ್ಯನಿಗೆ ಅವಕರು ಅಷ್ಟು ಸರಳ ಜೀವನ ಸಾಗಿಸೋಕ್ಕಾಗೋದು ಏನು? ಮತ್ತು ಇವ್ ಶಾಣೆ ಅಂತ ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯವನ್ನು ದಾಟಿದವರು ಸುಖ ಹೊಂದಿದ್ರು. ಏನು ಇದ್ರಾಗ ಬಿದ್ದ ಅದರಾಗ ಮುಳುಗಿದವರು ಸುಖ ಹೊಂದಿದ್ರು ನೋಡ್ಕೊಳ್ಳಿ. ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯದೊಳಗೆ ಬಿದ್ದು ಅಲ್ಲೇ ಹೊಳೆ ಆಡ್ತೇವೆ ನಾವು. ಗೂಢಾಕೇಶ ಆಗ್ಬೇಕಾಗಿದ್ದು ನಿದ್ದೆಯನ್ನು ನಾವು ಗೆದಿಬೇಕಾಗಿದೆ. ಏನು ಬರುವ ನಿದ್ರೆಯನ್ನು ತಗ್ಗಿಸಬೇಕು, ಹಿರಿದ ಶನವನ್ನು ಮಟ್ಟದಲ್ಲಿಡಬೇಕು, ಮರೆಯಬೇಕು ಪ್ರಪಂಚ ವಾಸನೆಗಳ. ಅಂದಾಗಿ ಇದನ್ನು ದಾರಿ ಸಿಗ್ತೈತಿ. ಒಂದು ಅರ್ಧ ನಿಮಿಷ ಸುಮ್ಮನೆ ಇರಾಕ್ ಕಲಿಬೇಕು ನೋಡ್ರಿ ಮನಸ್ಸು, ಅಂದ್ರೆ ಇದು ಅನುಭವ ಬರ್ತದೆ. ಯಾರ ಮನೆಯೊಳಗೆ ಸತ್ರ ಹೇಳ್ತಾರನ್ರಿ, ಅದೊಂದು ಕಟ್ಗಿಟಿ ತಪ್ಪು ತಿನ್ಬೇಕು. ಅವಾಗ ಗೊತ್ತಾಗೋದು ನೋಡ್ರಿ, ಇದು ಶಾಸ್ತ್ರ ತಿಳಿದೈತಿ ಇಲ್ಲ ಅನ್ನೋದು. ಹೌದಿಲ್ಲ? ಅಂತ ಪ್ರಸಂಗ ಬಂದಾಗ ಮಂದಿ ಮನ್ಯಾಗ ಸತ್ರ ಬುದ್ಧಿ ಭಾಳ ಚಲೋ ಹೇಳ್ತೇವೆ ನಾವು. ಹೌದಿಲ್ಲ? ಏನಪ್ಪಾ ಆಗುದಾಗೈತಿ, ಒಳ್ಳೆ ಬುದ್ಧಿ ಹೇಳಕ್ಕೆ ಹೋಗ್ಯವೆ. ನಿನ್ನ ಅಗದಿ ಸಮೀಪ ಇದ್ದ ನಿನಗೆ ಹೋತಂದ್ರೆ ಎಷ್ಟು ತಾಪ ಆಗೈತಿ ನಿನಗೆ. ಹಚ್ಕೊಂಡು ಕುಂತಿ, ಅದಕ್ಕೆ ಹಂಗೆ ಹಚ್ಕೊಳ್ಳಿಲ್ಲ ಅಂದರೆ ಏನು ರೀ ಇಲ್ಲೇ ಇದ್ದು ಮಾತಾಡೋದು ಎಲ್ಲ ಅದ ಒಳ್ಳೆ ಹಂಗ ಆಗಾಕತ್ತೈತಿ ಅಂತ ಅದ ಭಾಸ ಆಕೈತಿ. ಹೌದಿಲ್ಲ? ಮಣ್ಣು ಕೊಟ್ಟು ಬಂದಿಂದು ಅದ ಅನಿಸ್ತೈತಿ. ಏನು ರೀ ಕೈ ಕೊಟ್ಟು ಹೋತಿ ಇಲ್ಲೇ ಇದ್ದದ್ದು ಅದ ನೆನಪ ಹಳಹಳಿ ಉಳಿತೈತಿ. ಇಂತ್ರ ಬರ್ಬಾರ್ದ ಮರ್ತು ಬಿಡ್ತೈತಿ ಎಲ್ಲ ಹೋಗಿ. ಹಾಂ ರೈತರು ಮತ್ತು ಯಥಾ ಪ್ರಕಾರ ಮತ್ತು ನಡೀತೈತಿ. ಎಲ್ಲಿ ಸಂಬಂಧ ಎಲ್ಲಿ ನೋಡ ಹೇಳ್ತಿರ್ತಾರೆ, ಸತ್ತಾರ ಸಂಬಂಧ ಯಾರು ಹೇಳೋದಿಲ್ಲ, ತಮಗೆ ತೊಂದರೆ ಆತಲ್ಲ ಅಂತ ಹೇಳ್ತಿರ್ತಾರೆ. ಸತ್ತಾರ ಸಂಬಂಧ ಯಾರೂ ಹೇಳೋದಿಲ್ಲ, ತಮಗೆ ಅನುಕೂಲ ಇತ್ತಲ್ಲ, ಹಿಂಗಾಕಿತ್ತು ಎಲ್ಲ ಅನುಕೂಲ ಇತ್ತಲ್ವ ಯಪ್ಪ, ನನಗೆ ಯಾರು ಇನ್ನು ನೋಡವರು ಅಂತ ತಮ್ಮ ಸಂಬಂಧ ಹೇಳ್ತಾರೆ ಹೊರತು ಸತ್ತಾರ ಸಂಬಂಧ ಯಾರೂ ಹೇಳೋದಿಲ್ಲ. ಏನು ಎಲ್ಲರೂ ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮೇಳ. ನಿನಗೆ ಸುಖ ಕೊಡಕ್ಕೆ ಯಾರು ಬಂದಿಲ್ಲ, ತಾವು ಸುಖ ಹೊಂದಕ್ಕೆ ಬಂದಾರ. ಏನು ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ ಪ್ರತಿಯೊಬ್ಬರು ತಮ್ಮ ತಮ್ಮ ಸುಖಕ್ಕೋಸ್ಕರ ಮೇಳಾಗ್ಯಾರ. ಏನು ನೀತಿ ಸುಖ ಕೊಡಕ್ಕೆ ಬಂದಾಳ ನೀ ತಿಳ್ಕೊಂಡು ತಾ ಸುಖ ಹೊಂದಕ್ಕೆ ಬಂದಾಳ. ನೀ ಸುಖ ಹೊಂದಬೇಕಂತ ಹೆಂಡತಿ ಮಾಡ್ಕೊಂಡು, ಅದ್ರ ಹೆಂಡತಿಗೆ ಸುಖ ಕೊಡ್ಬೇಕಂತ ನೀ ಹೆಂಡತಿ ಆಗಿಲ್ಲ. ಮಕ್ಕಳಿಗೆ ಸುಖ ಕೊಡ್ಬೇಕಂತ ನೀ ಮಕ್ಕಳನ್ನ ಹಿಡ್ದಿಲ್ಲ, ನೀ ಸುಖ ಹೊಂದಬೇಕಂತ ಮಕ್ಕಳನ್ನ ಹಿಡ್ದಿ. ಹೌದಿಲ್ಲ? ಅಂತ ಅಡ್ನಾಡಿ ಮಕ್ಕಳು ಹುಟ್ಟಿದೆ ಅಂದ್ರೆ ನೀನು ಏನಾಕೈತಿ ಪರಿಸ್ಥಿತಿ? ಅನುಕೂಲ ಆಗಲಿಲ್ಲ ಅಂದ್ರೆ ಮಕ್ಕಳು ಏನು ಮಾಡೋದು? ಇಂಥ ಮಕ್ಕಳನ್ನ ತೊಗೊಂಡು ಬೆಕ್ಕಿ ಹಚ್ಚಂತಿ. ಹೌದಿಲ್ಲ? ನನ್ನ ಮಕ್ಕಳ ಹುಟ್ಟಿಲ್ಲ ಅಂತ ತಿಳ್ಕೊತೇನೆ ಹೋಗಂತ ಅವು ಅಡ್ನಾಡಿ ಅದು ಅಂದ್ರೆ ಇಲ್ಲ ಎಲ್ಲಿ ಬಿಡ್ಲಿ ನನಗೆ ಮಕ್ಕಳೇ ಇಲ್ಲ ಅಂತ ಏನು ಮಾಡೋದು ಇಂಥವನು? ಎಲ್ಲಿ ಮಠ ಅನುಕೂಲ ಇರ್ತಾವ ಅಲ್ಲಿ ಮಠ ಅದನ್ನ ಮ್ಯಾಗ ಪ್ರೀತಿ ಪ್ರತಿಕೂಲ ಆಕೈತೆ ಅಂದ್ರೆ ಎಲ್ಲಾನು ಕೈ ಬಿಡ್ತೀವಿ. ಅದು ಹಂಗೆ ಎಲ್ಲ ಈ ಶರೀರನು ಎಲ್ಲಿ ಮಠ ಅನುಕೂಲ ಇರ್ತೈತೆ ಅಲ್ಲಿ ಮಠ ಇದ್ರ ಮ್ಯಾಗ ಮೆರವಣಿಗೆ ಮಾಡ್ತೀವಿ. ಇದು ಪ್ರತಿಕೂಲ ಆಕೈತೆ ಅಂದ್ರೆ ಈ ಅಪ್ಪ ಯಾವಾಗ ಬಾದಿತ್ತು ಇದು ಅಂತ ಭಾಳ ವೇದನೆ ಆಗಕೈತೆ ಅಂದ್ರೆ ಒಂದು ಬ್ಯಾನಿ ಒಗ್ಗರಣೆ ಬ್ಯಾನಿ ಹೊಂದಿಡದ ಗಂಟು ಬಿದ್ದು ಅಂದ್ರೆ ತೀರ್ತಿ ನೋಡಿ, ಏನು ಅಪ್ಪ ಏನು ಮಾಡಿದ್ರು ಇದು ಕೆಲಸ ಇದು ಬ್ಯಾಳ ಸರಿ ನನಗಂತ ಯಾವಾಗ ಇದನ್ನು ಬಿಟ್ಟು ಆರಾಮಿದ್ದೇನು ಅಂತ ಇದ್ರ ಹೊಡೆತ ತಡ್ಕೊಳ್ಳೋಣ ಆಗೋಲ್ಲ. ನಾನು ಎಲ್ಲವು ಅಂಗಾಂಗಗಳು ಇವು ಒಂದಿಲ್ಲ ಒಂದು ಥರದ ಕಾಡಾಟ ಶುರು ಆತಂದ್ರೆ ಏನು ಎಲ್ಲ ತೋರಿಸೋದು ಆಯ್ತು ಬಿಡಪ್ಪ ಮರ ಎಲ್ಲ ಮುಗಿದು ಕಡೆಗೆ ನಿರಾಶೆ ಆಗಿಬಿಡ್ತಾನೆ. ಇದನ್ನು ಕೈ ಬಿಡಾಕ್ತಾ ಇರಕ್ಕನ ಇದು ಸಂಬಂಧ ತಪ್ಪಿದಾಗ ನಾವು ಆರಾಮಿರ್ತೀವಿ. ಅವಾಗ ಇನ್ನೇನಾರ ಕಡೆಗೆ ಎಣ್ಣೆಯಾರ ತಗೋತಾನೆ ಇದು ಸಂಬಂಧ ತಪ್ಪಿಸ್ಕೋಬೇಕನ್ನ. ಅತಿ ವೇದನ ಆತಂದ್ರೆ ಅದ್ರ ಸಂಬಂಧ ಅಲ್ಲ, ಅತಿ ಹೆಚ್ಚಾತಂದ್ರೆ ಸಂಕಟ ತಪ್ಪುತ್ತಾಳಲ್ಲ ಮಾಡ್ಕೊಂಡ್ಬಿಡ್ತಾರೆ.
ಕನಸು ನೋಡವನ್ ನೋಟ ತಕೊಂಡ್ಬಿಟ್ರೆ ಕನಸು ಎಲ್ಲಿ ಬೀಳ್ತೈತಿ? ನೋಡವನ್ ನೋಟದಾಗ ಐತಿ ಇದೆಲ್ಲ. ಏನ್ ಗೂಡು ಕಟ್ಕೊಂಡು ಕುಂಡ್ರದು ಮಾನವನ ಕೆಲಸ ಹೌದನ್ರಿ? ಅಲ್ಲಂದ್ರೆ ಅದನ್ನ ಯಾಕೆ ಮಾಡ್ಕೊತ ಕೊಡ್ಬೇಕು? ಅದನ್ನ ಮಾಡ್ಕೊತ ಕೂತ್ರೆ ಮತ್ತಷ್ಟು ದೇಹ ಬುದ್ಧಿ ಗಟ್ಟಿ ಆಗೈತೆ. ಎಲ್ಲಿಯೂ ನಿಲ್ಲದಿರು ಮನೆಯನ್ನೆಲ್ಲಿಯೂ ಕಟ್ಟದಿರು ಅಂದಾರ. ಮನಿ ಕಟ್ಕೊಂಡು ಏನು ಭದ್ರ ಮನಿ ಹಾಕಿನಪ್ಪ, ಮನಿ ಏನು ಕಾಯಂ ಇರೋರಂಗಿಲ್ಲ. ಎಲ್ಲ ಮನೆ ಹಾಕಿಸಿದಲ್ಲೋ ಇರ್ಬೇಕಂತ ಬಿಟ್ಕೊಟ್ಟು ಹೊಂಟೆಲ್ಲೋ ನೀನು ಅಂತ. ಹೌದಿಲ್ಲ? ಈ ಅವಧಿ ಮುಗಿದು ಹೋತೆ. ಎಲ್ಲ ಯೋಜನೆಗಳು ಏನದಾವ ನಮ್ಮ ಎಲ್ಲ ವ್ಯರ್ಥವನ್ನು ಮಾಡುವುದಿಲ್ಲ. ನೀವು ಶಾಶ್ವತವಾಗಿ ಇರಬೇಕಂತ ಮಾಡ್ತೇನೆ, ಇರೋಕ್ಕಾಗೋದಿಲ್ಲ ನಾವು. ಏನು ಆ ಇರುವಿನ ಕಡೆ ಲಕ್ಕ ಕೊಡ, ಯಾವಾಗಲೂ ಇದ್ದದ್ರ ಕಡೆ ಲಕ್ಕ ಕೊಟ್ರೆ ನೀ ಆರಾಮಾಗಿ. ಇನ್ನು ತೋರಿಕೆ ಕಡೆ ತೋರಿಕೆ ಏನಾಯ್ತೀವಿ, ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗೆ ಆಗೋದು, ತೋರಿ ಎಡಗೋದಿತ್ತು. ಇದ್ರ ಬೆನ್ನು ಹತ್ತಕ್ಕೆ ಹೋಗ್ಬೇಡ್ರಿ. ಏನು ಇರುಕಿ ಬೆನ್ನು ಹತ್ತಿ ತೋರಿಕೆ ಬೆನ್ನು ಹತ್ತಕ್ಕೆ ಹೋಗ್ಬೇಡ್ರಿ. ಯಾವಾಗಲೂ ಇದ್ದದ್ದು ಯಾವುದೈತಿ ಅದ್ರ ಕಡೆ ಲಕ್ಕ. ಅದ ಅಭ್ಯಾಸದಾಗ ತೊಡಬೇಕು ನೋಡು. ಅದ್ರ ಬಗ್ಗೆನ ಹೇಳೋದು ಕೇಳೋದು ಅಭ್ಯಾಸ ಮಾಡ್ಬೇಕು ನೋಡು. ಈ ತೋರಿಕೆ ಬಗ್ಗೆ ಸಾಕಷ್ಟು ಹೇಳೋದು ಕೇಳೋದು ಮಾಡಿರೋದು ಇದಕ್ಕಿದ್ದಂಗಿರೋದು. ಇದರಿಂದ ಎಳ್ಳಟ್ಟೋ ಲಾಭ ಇಲ್ಲ. ನಾವು ಇದ್ರೊಳಗೆ ಬೇಳೆ ಕಳ್ಯಾಕೆ ಹೋಗ್ಬೇಡ. ಇರುವಿಕೆ ಕಡೆ ಲಕ್ಕ ಕೊಡೋದಂತ ಯಾವಾಗಲೂ ಇರುವಿನ ಕಡೆ ಲಕ್ಕ ಕೊಟ್ಟು ಅದೇ ಭಾವದೊಳಗೆ ಇರಾಕಲಿ ಅಂದ್ರೆ ನಿನಗೆ ಬಾಧೆ ಇಲ್ಲದಂಗೆ ಆಕೈತಿ. ಆ ಭಾವ ಗಟ್ಟಿ ಆತಂದ್ರೆ, ಆತ್ಮಭಾವ ಗಟ್ಟಿಗೊಳಿಸಿದೆ ಅಂದ್ರೆ ನಿನಗೆ ಬಾಧೆ ಇಲ್ಲದಂಗೆ ಆಕೈತಿ. ಮತ್ತಟ್ಟು ಈ ದೇಹ ಭಾವ ಗಟ್ಟಿಗೊಳಿಸಿದೆ ಅಂದ್ರೆ ಒಂದಿಲ್ಲ ಒಂದಿನ ಕೈ ಕೊಟ್ಟು ಹೋಗುವುದನ್ನ ಇದು. ಋಷಿಮುನಿಗಳ ಆದರ್ಶ ಓದ್ತಿರೋ ಏನು ವಿಶ್ವವಿದ್ಯಾಲಯದವರು ಓದ್ತಿರೋ? ಋಷಿಮುನಿಗಳು ಏನು ಅವಲಂಬಿಸ್ಕೊಂಡು ಆರಾಮಿದ್ದಾರೆ ಅವರು? ಜಗತ್ತಿನಿಂದ ಏನೂ ಅವಲಂಬನ ಮಾಡಲಿಲ್ಲ. ಆತ್ಮಾವಲಂಬಿಗಳ ತಮ್ಮನ್ನು ತಾವು ಅವಲಂಬನ ಮಾಡಿದರು. ಈ ತೋರಿಕೆ ವಸ್ತುಗಳ ಅವಲಂಬನ ಬೇಡ, ಅನಿತ್ಯದ ದುಃಖ ರೂಪಿ ಐತೆ ಅನ್ನೋದು ಅವ್ರಿಗೆ ಹೊಳಿತು. ಹಂಗೆ ನಮಗೂ ಹೊಡಿಬೇಕಲ್ಲ. ಇವು ಯಾವ ಶಾಶ್ವತವಾದದ್ದಲ್ಲ, ನಮಗೆ ಸುಖ ಕೊಡೋದಿಲ್ಲ. ಈ ದೇಹನ ಅವಲಂಬನ ಮಾಡಬಾರ್ದು ನಾವು. ಮತ್ತು ನಮಗೆ ಸಂಕಟ ಕೊಡೋದನ್ನ ಇದು. ಈ ಶರೀರ ನಂಬ್ಕೊಂಡು ಕುಂತವ್ರು ಯಾರು ಆರಾಮದಾರ ಹೇಳ್ರಿ? ಮನಸ್ಸು ಇದ ಸುಖ ಕೊಡ್ತೈತಿ ಅಂತ ಮನಸ್ಸು ಈ ಶರೀರ ಹಿಡ್ಕೊಂಡು ಕುಂತೈತಿ. ನೆಮ್ಮದಿ ಐತೆ ನಮ್ಮ ಮನಸ್ಸಿಗೆ? ಯಾಕೆ ನೆಮ್ಮದಿ ಇಲ್ಲ? ಅದ್ರಾಗ ಬೇಕಾದದ್ದು ಅದಿಲ್ಲ. ನಾವು ಬೇಕಾದದ್ದು ಸಿಗ್ತೈತಿ ಅಂತ ಅದನ್ನು ಹಾರೈಸ್ಕೊಂಡು ಕೂತೇವೆ. ಹೌದಿಲ್ಲ? ಸಿಕ್ಕೈತೇನೆ ಅದ್ರಾಗ? ದೇಹ ಕೊಟ್ಟೈತೆ ನಿನಗೆ ಬೇಕಾದದ್ದು. ತನಗೆ ತನ್ನ ಹಂತೇಲಿ ಏನೈತೆ ಅದನ್ನ ಕೊಡ್ತೈತೆ ಅದು ಶರೀರ. ನಮಗೆ ಬೇಕಾದದ್ದು ಕೊಡೋದಿಲ್ಲ. ಶರೀರ ಭಾವ ಇಟ್ಕೊಂಡು ಆರಾಮಿರ್ಬೇಕಂದ್ರೆ ಯಾರು ಆರಾಮದಾರ ನೋಡ್ರಿ. ಆರಾಮಿದ್ದವರೆಲ್ಲ ಶರೀರ ಸಂಬಂಧ ತಪ್ಪಿಸ್ಕೊಂಡು ಆರಾಮದಾರ. ಅದು ಶರೀರ ದುಃಖ ಕೊಡೋದು. ನಾವು ಕೈಯಾಗ ಬೆಂಕಿ ಇಟ್ಕೊಂಡು ತನಗಿರ್ಬೇಕಂದ್ರೆ ಎಂದು ಸಾಧ್ಯತೆ ಹೇಳ್ರಿ? ಅದ್ರ ಧರ್ಮ ಏನಪ್ಪಾ? ಸುಡೋದು. ನಾವು ಶರೀರ ಧರ್ಮ ಸುಡೋದು. ನಾವು ವಿಕಾರ ಆಗೋದು, ನಾಶ ಆಗೋದು. ಅದಕ್ಕೆ ಇದ್ರ ಮ್ಯಾಗಿನ ಮೋಹವನ್ನು ಕೈ ಬಿಡೋದು. ದೇಹದ ಸಂಬಂಧವನ್ನು ತಪ್ಪಿಸ್ಕೊಂಡು ಆರಾಮಿನ ಭಾವದಾಗ ಇರಕ್ಕಲಿ. ಇದೇ ಅಭ್ಯಾಸ ಸತತ ನಡಿಬೇಕು ನೋಡ್ರಿ. ಈ ದೇಹಭಾವ ಅನ್ನುವಂಥದ್ದು ಬರಬಾರ್ದು. ನಾವು ಯಾವಾಗಲೂ ನಮ್ಮ ನಿಜದ ಭಾವದೊಳಗೆ ಇರಕ್ಕಲಿಬೇಕು. ಆತ್ಮಭಾವದೊಳಗೆ ಸತತ ಅಭ್ಯಾಸ ಮಾಡಿದಾಗ ಅದು ಗಟ್ಟಿ ಆಕೈತೆ ನೋಡ್ರಿ. ಆತ್ಮಭಾವ ಅದನ್ನು ಗಟ್ಟಿಗೊಳಿಸುವ ಅಭ್ಯಾಸ ನಾವು ಮಾಡಬೇಕಾಗಿದೆ. ಅಂದಾಗಿ ದೇಹದ ಸಂಬಂಧ ಎಲ್ಲ ತಪ್ಪಿ ಹೋಗ್ತೈತೆ ನೋಡ್ರಿ. ಅಂದಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತೆ ನಮಗೆ. ಬೇರೆ ದಾರಿನೇ ಇಲ್ಲ. ದೇಹವಿದನು ಅನ್ಯ ದೇಹದಂದದಿ ಸಂದೇಹವಿಲ್ಲದೆ ಕಾಣಲರಿಯದ ಮೋಹಿತನಿಗವುದೇ ನಿಜಾನಂದವದು ಕೋಟಿ ಜನ್ಮದ ಉಗ್ರತಾಪ್ಸನಾಗಿ ಅಂತ. ಎಂದಿಲ್ಲ ಒಂದು ದಿನ ಇದರ ಹಂಗಾರದ ನಿಂತಾಗ ಕೆಲಸ ಆಗೋದ್ರಿಂದ ಈಗ ಯಾಕಿದ್ರೆ ಹಂಗೆ ಹರ್ಕೊಂಡು ಆರಾಮಿನ ಭಾವದಾಗ ಇರಬಾರ್ದು. ಈ ಮನುಷ್ಯನ ಜನ್ಮದಾಗ ಮತ್ತು ಇನ್ನೇನು ಮನುಷ್ಯನ ಜನ್ಮ ಬರ್ತೈತಿಲ್ಲೋ? ಬರಸಿಲ್ಲ. ಇದನ್ನ ಸಂಬಂಧ ತಪ್ಪಿಸ್ಕೊಳಕ್ಕೆ ಅವಕಾಶ ಸಿಗೋದಿಲ್ಲ ನಿನಗೆ. ಈಗ ಬರ್ತೈತಿ ಮನುಷ್ಯನ ಜನ್ಮದಾಗ, ಮಾಡ್ಕೋ ಇದನ್ನ ಕೆಲಸ. ಇದು ಹೋಗೋದ್ರೊಳಗಾಗಿ ದೌಡ್ ಮಾಡ್ಕೋ. ಈ ದೇಹ ಇರೋದ್ರೊಳಗಾಗಿ ಅಂದ್ರೆ ನೀನು ಮನುಷ್ಯನ ಜನ್ಮದ ಲಾಭ ಮಾಡ್ಕೊಂಡಂಗೆ. ಇದು ನಾನು ಅಲ್ಲ ಅಂತ ತಿಳಿದ ನೀನು ಯಾರಿದ್ದೇನೋ ಅಂತ ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊ. ಅದೇ ಸತತ ಅಭ್ಯಾಸ. ಯಾವುದು ನಾನು, ಯಾವುದು ನಾನು, ಆತ್ಮ ಮತ್ತು ಅನಾತ್ಮಗಳ ವಿವರಣೆ. ಈ ಶರೀರ ಹೋಗುವವರೆಗೂ ಇದೇ ಅಭ್ಯಾಸ ಮಾಡಿ ನಾವು ಯಾರಿದ್ದೇವೆ ಅನ್ನೋದನ್ನು ಖಾತ್ರಿ ಮಾಡ್ಕೊ.